icon and vibrant leader, SMAC member, as well as Deshabhakta and extraordinary presenter, wonderful trainer, great human being. ಆ ವ್ಯಕ್ತಿ ಬಗ್ಗೆ ಹೇಳಲಿಕ್ಕೆ ಹೊರಟ್ರೆ ಪದಗಳು ಸಾಲೋದಿಲ್ಲ. ಸೊ ಒಂದು ಮೋದಿ ಕೇರ್ನ ಪೊಯೆಟ್ ಅಂತ ಹೇಳ್ಬೋದು, ಮೋದಿ ಕೇರ್ನ ಒಂದು ಅದ್ಭುತವಾದಂತಹ ವಾಗ್ಮಿ ಅಂಡ್ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಾಗಿದೆ. ಈ ಪ್ಲಾನ್ ಚೇಂಜ್ ಬರೋದಾಗಿರ್ಬೋದು, ಒಂದು ಮೊಮೆಂಟಮ್ ಬರೋಕ್ಕಾಗಿರ್ಬೋದು, ಅತಿ ದೊಡ್ಡ ಸಾಮ್ರಾಜ್ಯದ ಒಡೆಯ, ಫಾಸ್ಟೆಸ್ಟ್ ಗ್ರೋಯಿಂಗ್ ಲೀಡರ್ ಆಲ್ ಓವರ್ ಇಂಡಿಯಾದಲ್ಲಿ, ಹೈಲಿ ಲವಬಲ್ ಅಂಡ್ ವಂಡರ್ಫುಲ್ ಲೀಡರ್. ಸೊ ನಮ್ಮ ಟೀಮಲ್ಲಿ ಇಂತಹ ಮುತ್ತು ರತ್ನ ಇದೆ ಅಂತ ಹೇಳಿದ್ರೆ ನಮಗೆಲ್ರಿಗೂ ಅದೃಷ್ಟ. ಮಂಜುನಾಥ್ ಶೆಟ್ಟಿ ಅವರಿಗೆ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಅಂಡ್ ವೆರಿ ಗ್ರೇಟ್ಫುಲ್ ಟು ಮಂಜುನಾಥ್ ಶೆಟ್ಟಿ. ಇವತ್ತು ಅವರ ಒಂದು ಪರ್ಮಿಷನ್ ಜೊತೆಗೆ ಈ ಒಂದು ಸೆಷನ್ಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಡ್ರೀಮರ್ ಸತ್ಸಂಗ್ಗೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ನಾವು ನಮ್ಮ ಸಂತೋಷ್ ಶೆಟ್ಟಿ ಅವರನ್ನ ವೆಲ್ಕಮ್ ಮಾಡೋಣ ಆನ್ ದ ವರ್ಚುವಲ್ ಸ್ಕ್ರೀನ್. ಜೋರಾಗಿ ಚಪ್ಪಾಳೆ ತಟ್ಟಿ. ಲೌಡರ್. ಸಂತು, ವೆಲ್ಕಮ್. Looking forward to listen to you. Looking forward to. Yes, thank you. Thank you so much. Thank you so much. Definitely ಎಲ್ಲ ನಮ್ಮ ಟ್ರಿಪ್ ಅಚೀವರ್ಸ್ಗಳ ಒಂದು ಟೆಸ್ಟಿಮನಿ ಕೇಳ್ತಾ ಇದ್ರೆ ಮತ್ತೆ ಒಂದ್ಸಲ ವಾಪಸ್ ನಾನು ಟ್ರಿಪ್ಪಿಗೆ ಹೋಗ್ತಾ ಇರುವಂತ ಒಂದು ಫೀಲಿಂಗ್ ಕಾಣಿಸ್ತಾ ಇದೆ. ಸೊ ಗುಡ್ ಮಾರ್ನಿಂಗ್ ಸರ್. Good morning. Welcome dear. Looking so bright and handsome. Always vibrant. ಸರ್, ನಿಮ್ಮ ಒಂದು ಬಾಯಲ್ಲಿ ನಮ್ಮ ಒಂದು ಸಾಧನೆಯ ಬಗ್ಗೆ ವರ್ಣನೆ ಕೇಳೋದೇ ಒಂದು ನಮ್ಮ ಈ ಜನ್ಮ ಒಂದು ಸಾರ್ಥಕ ಆದಂಗೆ ಆಗುತ್ತೆ. ಸೊ ಡೆಫಿನೆಟ್ಲಿ ಇವತ್ತು ನಾನು ಇಲ್ಲಿ ಏನಾದರೂ ಇದ್ದೀನಿ ಅಂತ ಹೇಳೋದಿದ್ರೆ ನೀವು ಈ ರೀತಿ ಇರುವಂತ ಒಂದು ನಂಬಿಕೆ, ಅದನ್ನು ಅಚೀವ್ಮೆಂಟ್ ಮಾಡಿದಾಗ ನೀವು ನನಗೆ ಹೇಳ್ತಾ ಇರಲಿಲ್ಲ, ಬಟ್ ಬಿಫೋರ್ ದಟ್ ಅಚೀವ್ಮೆಂಟ್ ಮಾಡೋದಕ್ಕಿಂತ ಮುಂಚೆನೂ ಕೂಡ ನೀವು ನಮ್ಮೊಳಗಡೆ ಆ ಒಂದು ಶಕ್ತಿಯನ್ನ, ಆ ಒಂದು ಕೆಪಾಸಿಟಿಯನ್ನ ಗುರುತಿಸೋದು. ಒಬ್ಬ ಗುರುವಿನ ಒಂದು ದೊಡ್ಡ ಶಕ್ತಿ ಏನಪ್ಪ ಅಂತ ಹೇಳೋದಿದ್ರೆ, ಸಾಮಾನ್ಯ ವ್ಯಕ್ತಿ ಹತ್ರನೂ ಕೂಡ ಒಬ್ಬ ಶಕ್ತಿ ಇದೆ ಅಂತ ಗುರುತಿಸುವಂತ ಕೆಲಸ ಅದು ಗುರುಗಳು ಮಾಡ್ತಾರೆ. ಅದರಲ್ಲಿ ನೀವು ಒಂದು ದೊಡ್ಡ ಪಾತ್ರವನ್ನ ನಿರ್ವಹಿಸಿದ್ದೀರಿ. ನಮ್ಮ ಸಾಮರ್ಥ್ಯವನ್ನ ಗುರುತಿಸಿ ನಿನ್ನ ಕೈಯಲ್ಲಿ ಆಗತ್ತೆ ಅಂತ ಹೇಳಿರೋದ್ರಲ್ಲಿ ನೀವು ಎಷ್ಟು ವರ್ಷಗಳಿಂದ ಅದನ್ನ ಬೆಂತಟ್ಕೊಂಡು ಬಂದಿದ್ದೀರೋ. ಆ್ಯಂಡ್ ಫೈನಲ್ ಆಗಿ ಒನ್ ಡೇ ನಮ್ಮ ಮೇಲೆ ನಮಗೆ ಡೌಟ್ ಬಂದು, ಸರ್ ಹೇಳ್ತಾ ಇರೋದೆಲ್ಲ ಹೌದಾ, ಅಟ್ಲೀಸ್ಟ್ ಸರ್ ಹೇಳ್ತಿದ್ದಾರಂತಾದ್ರೂ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ತಲುಪಿ ನಾವೇನೋ ಅಚೀವ್ ಮಾಡಿದ್ದೀವಿ ಅಂತ ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಗುಡ್ ಮಾರ್ನಿಂಗ್ ಡಿಯರ್ ಡ್ರೀಮರ್ ಸತ್ಸಂಗ್ನ ನನ್ನೆಲ್ಲ ಸ್ಟೂಡೆಂಟ್ಗಳಿಗೆ ಮೊದಲದಾಗಿ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಇದೊಂದು ಸಂಡೇ ಕಾಲ್ ಸುಮಾರು 5 ವರ್ಷಗಳಿಂದ ನಡೀತಾ ಇದೆ. ಆ್ಯಂಡ್ ನೀವೆಲ್ಲರೂ ಎಷ್ಟು ಲಕ್ಕಿ ಅಂತ ಹೇಳೋದಿದ್ರೆ ಇವತ್ತು ಈ ಒಂದು ದಿನ ನನಗೆ ಇಲ್ಲಿ ಮಾತಾಡೋಕೆ ಒಂದು ಅವಕಾಶ ಸಿಗ್ತಾ ಇದೆ. ರಾಜು ಸರ್ ಇದನ್ನು 5 ವರ್ಷದಿಂದ ಕಂಟಿನ್ಯೂ ಆಗಿ ಫ್ರಮ್ ಕೊರೋನಾ ಟೈಮಿಂದ ಇದನ್ನು ಮಾಡ್ಕೊಂಡು ಬಂದಿರುವಂಥದ್ದು ಸಂಡೇ. ಆ್ಯಂಡ್ ನೀವೆಲ್ಲರೂ ಎಷ್ಟು ಅದೃಷ್ಟಶಾಲಿಗಳು ಅಂತ ಹೇಳೋದಿದ್ರೆ, ರಾಜು ಸರ್ ನೇರವಾಗಿ ಈ ಕ್ಲಾಸ್ ತಗೊಳ್ತಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಅವರ ಒಂದು ಡೈರೆಕ್ಟ್ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ. ದಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ನಿಮ್ಮ ಲೈಫಲ್ಲಿ ಅದೊಂದು ಬ್ಲೆಸ್ಸಿಂಗು ಕೂಡ ಹೌದು. ಕೆಲವೊಂದು ಎಷ್ಟೋ ಸಲ ಏನಾಗುತ್ತೆ ಅಂತ ಹೇಳೋದಿದ್ರೆ, ಆ ಥರ ಸಿಗುವುದು ಕೆಲವೊಂದು ಸಲ ಅದು ನಮಗೆ ಬ್ಲೆಸ್ಸಿಂಗ್ ಆಗೋದಕ್ಕಿಂತ ಜೊತೆಗೆ ಶಾಪನೂ ಆಗ್ಬಿಡುತ್ತೆ. ಯಾಕಂತ ಹೇಳೋದಿದ್ರೆ, ಇಂಥ ಒಂದು ದೊಡ್ಡ ವ್ಯಕ್ತಿ ಹತ್ತಿರದಲ್ಲಿ ಸಿಕ್ಕಿದ್ರೆ ಭಾಳಷ್ಟು ಜನಗಳಿಗೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋದ್ರಲ್ಲೂ ತುಂಬ ಜನ ಎಡವು ಬಿಡ್ತಾರೆ. ಗೊತ್ತಿಲ್ಲ, ಬಳಸ್ಕೊಂಡವರು ಬೆಸ್ಟಾಗಿ ಬಳಸ್ಕೊಂಡ್ಬಿಡ್ತಾರೆ. ಕೆಲವೊಬ್ಬರು ಹಿತ್ಲು ಗಿಡ ಮದ್ದಲ್ಲ ಅನ್ನೋ ರೀತಿಯಲ್ಲಿ ಎಷ್ಟು ಟಾಪ್ ಲೀಡರ್ ಸಿಕ್ಕಿದ್ರು ಕೂಡ ಅದನ್ನು ಕೂಡ ಜಸ್ಟ್ ನಾರ್ಮಲೈಸ್ ಆಗಿ ತಗೊಂಡ್ಬಿಡ್ತಾರೆ. ಬಟ್ ಅದು ನಾರ್ಮಲೈಸ್ ಆಗಿ ತಗೊಂಡ್ರಿ ಅಂತ ಹೇಳೋದಿದ್ರೆ ನಿಮ್ಮ ಲೈಫ್ ನಾರ್ಮಲ್ ಆಗುತ್ತೆ. ಯಾಕಂತ ಹೇಳೋದಿದ್ರೆ ನನಗೆ ಇವತ್ತು ಕೂಡ ನೆನಪಿದೆ, ರಾಜು ಸರ್ ಅವರ ಒಂದು ಸೆಲ್ಫಿಗೋಸ್ಕರ ನಾವು ಎಷ್ಟೋ ವರ್ಷಗಳ ಕಾಲ ಕಾದಿದ್ವಿ. ಇನ್ಫ್ಯಾಕ್ಟ್ ರಾಜು ಸರ್ ಜೊತೆಗೆ ಮಾತಾಡೋದೇ ನಮ್ಗೆ ಆವತ್ತಿನ ಕಾಲಕ್ಕೆ ಒಂದು ದೊಡ್ಡ ಅಚೀವ್ಮೆಂಟ್ ಆಗಿತ್ತು, ಒಂದು ಟೈಟಲ್ ಆಗ್ತಾ ಇತ್ತು. ರಾಜು ಸರ್ ನಮ್ಮನ್ನ ಮಾತಾಡಿಸ್ತಾರೆ ಅಂತ ಹೇಳೋದಿದ್ರೆ ನಮ್ಗೊಂಥರ ದೊಡ್ಡದಾದಂಥ ಒಂದು ಸಂಭ್ರಮ ಆಗೋಗ್ತಿತ್ತು. ಎಲ್ಲೋ ಈವೆಂಟಲ್ಲಿ ಅವ್ರು ಬಂದು ಹಾಯ್ ಅಂತ ಹೇಳಿದಿದ್ರೆ ಅಥವಾ ನಮ್ಮ ಹತ್ರ ನಿಂತ್ಕೊಂಡು ಮಾತಾಡಿದ್ರೆ ಕೂಡ ಅದೊಂದು ದೊಡ್ಡ ಸೆಲೆಬ್ರೇಷನ್ನ ಮಾಡ್ತಾ ಇದ್ದಂಥ ದಿನಗಳು. ಅಂಥದ್ರಲ್ಲಿ ನಿಮಗೆ ಇಷ್ಟ ಹತ್ತಿರದಲ್ಲಿ ಸಿಗ್ತಿದ್ದಾರೆ ಅಂತ ಹೇಳೋದಿದ್ರೆ ನಿಜವಾಗ್ಲೂ ನೀವೆಲ್ಲರೂ ಕೂಡ ಲಕ್ಕಿ. ಆ್ಯಂಡ್ ಐ ಥಿಂಕ್ ಎಲ್ಲರಿಗೂ ಕನ್ನಡನೇ ಕಂಫರ್ಟಬಲ್ ಅಲ್ವಾ ಸರ್? ಎಲ್ಲ ಇದ್ದಾರೆ మన ఆంధ్ర వాళ్ళు. నమస్కారం అండి, అందరూ బాగున్నారా? ಸೊ ಸೂಪರ್ಬ್. ನಮ್ಮ ಸರ್ ಮಾತಾಡ್ತಿರ್ಬೇಕಾದಾಗ ಡೆಫಿನೆಟ್ಲಿ ಒಂದು ಆ ಒಂದು 73 ಏಜಲ್ಲಿ ಅವ್ರು ಮಾತಾಡ್ತಾ ಇರುವಂಥ ಒಂದು ಫ್ಯಾಷನ್ನು ಅದನ್ನು ನೋಡ್ತಾ ಇದ್ರೆ ನಮಗೆ ಯುವಕರುಗಳಿಗೆ ನಾಚಿಕೆ ಆಗ್ಬೇಕು, ಆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಸೊ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಒಂದು ಸೆಷನ್ಸಲ್ಲಿ ಮುಂದಿನ ಒಂದು 10 ರಿಂದ 20 ನಿಮಿಷಗಳ ಕಾಲ ನಾಗೇಶ್ವರ ರಾವ್ ಸರ್ ನಮಸ್ಕಾರಂ. ಓಕೆ, ಸೊ 100% ಅಮೇಝಿಂಗ್ ಆದಂಥ ಒಂದು ಥೈಲ್ಯಾಂಡ್ ಟ್ರಿಪ್ಪನ್ನು ಮುಗಿಸ್ಕೊಂಡು ಬಂದ್ವಿ. ಸೊ ಫಾರಿನ್ ಟ್ರಿಪ್ ಮೋದಿ ಕೇರ್ ಲೈಫಲ್ಲಿ ನನಗೆ ಹೊಸದಲ್ಲ, ಸುಮಾರು 14-15 ಫಾರಿನ್ ಟ್ರಿಪ್ಗಳನ್ನು ಮುಗಿಸಿದ್ವಿ. 1-2-3 ಟ್ರಿಪ್ಗಳು ನಿಯರೆಸ್ಟಲ್ಲಿ ಮಿಸ್ ಆಗಿ ಹೋಯಿತು. ಜಸ್ಟ್ ಬಿಲೀವ್ ಮಾಡಿ ಡಿಯರ್ ಫ್ರೆಂಡ್ಸ್, ಒಂದು ಸಂದರ್ಭದಲ್ಲಿ ಲೈಫಲ್ಲಿ ಒಂದ್ಸಲ ಒಂದು ಫಾರಿನ್ ಟ್ರಿಪ್ ಹೋಗಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿರುವಂಥ ದಿನಗಳಿದು.
ಜೀವನದಲ್ಲಿ ಒಂದು ಸಲ ಒಂದು ವಿಮಾನ ಹತ್ತಿದ್ರೆ ಸಾಕು. ಮೋದಿಕೇರಿ ಬಂದಾಗ ಪ್ರತಿ ಹಂತದಲ್ಲೂ ಕೂಡ ಬಹಳಷ್ಟು ಜನಗಳಿಗೆ ಅನ್ಸುತ್ತೆ. ತುಂಬ ಅಪ್ ಆ್ಯಂಡ್ ಡೌನ್ಸ್ ಆದಾಗ ಕೊನೆಗೆ ಏನು ಅನ್ಸುತ್ತೆ ಅಂತ ಹೇಳದಿದ್ರೆ, ನಮಗೆ ಲೈಫಲ್ಲಿ ಎಷ್ಟೋ ಒಂದು 4-5 ವರ್ಷ ಆಯಿತು ಮೋದಿಕೇರಿ ಜಾಯ್ನ್ ಆಗಿ, ಏನು ಒಂದು ದೊಡ್ಡ ಮಟ್ಟದಲ್ಲಿ ಏನೂ ಆಗ್ತಿರ್ಲಿಲ್ಲ. ಬಟ್ ಕೊನೆಗೆ ಅನಿಸ್ತಿತ್ತು, ಇಷ್ಟೆಲ್ಲ ಜನ ನೆಗೆಟಿವ್ ಮಾತಾಡ್ತಾರೆ, ಹಂಗೆ ಅನಿಸ್ತಾರೆ, ಎಲ್ಲದ್ರ ನಡುವೆನೂ ಒಂದ್ಸಲ మాకు అనిపిస్తుంది తెలుగు మాట్లాడి అని ಹೇಳ್ತಿದ್ರು, ఒక్కసారి అంటే ఫారిన్ ట్రిప్కు నా రావాలా, ఒక్కసారి ఒక్క టైం ఫ్లైట్ దిగాల అని ఒక డ్రీమ్, ఒక ఛాలెంజ్ వస్తుంది. ఒక్క టైంలో మోదీ కేర్లో బిగినింగ్ స్టేజ్ అన్ని మంది నెగిటివ్ చేస్తుంటారు కదా, అది ಆಗ್తుందా పోతుందా అడిగినప్పుడు మనకు వస్తుంది, ఎస్ ಡೆಫಿನೆಟ್ಲಿ ಯಾಕೆ ಆಗಲ್ಲ, ಇದು ನಡೆಯಲ್ಲ ಅಂತ ಯಾರು ಹೇಳೋದು? ಒಂದು ಸಲ ಫಾರಿನ್ ಟ್ರಿಪ್ ಕರೆಸಿ ಇವರೆಲ್ಲರೂ ಬಾಯಿ ಮುಚ್ಚಬೇಕು. ಯಾಕಂತ ಹೇಳೋದಿದ್ರೆ, ನಾವು 20 ವರ್ಷದ ಹಿಂದ್ಗಡೆ, ಇವತ್ತು ಫಾರಿನ್ ಟ್ರಿಪ್ ಅನ್ನುವಂಥದ್ದು ಬಹಳ ಜನಗಳಿಗೆ ಪ್ಯಾಕೇಜ್ ಟೂರಲ್ಲಿ ಹೋಗಿ ಬರೋದಕ್ಕೆ ಅಪರ್ಚುನಿಟಿ ಇದೆ. ಹೋಗೋರ ಸಂಖ್ಯೆ ಕಮ್ಮಿ ಇದ್ರು ಕೂಡ ಬಟ್ ಹೋಗಿ ಬರ್ತಿದ್ದಾರೆ. ಬಟ್ ಆ ಟೈಮಲ್ಲಿ ಫಾರಿನ್ ಟ್ರಿಪ್ ಹೋಗುವಂಥದ್ದು ಅಂತ ಹೇಳಿದ್ರೆ ಸಾಧ್ಯನೇ ಇರಲಿಲ್ಲ ನಾರ್ಮಲ್ ವ್ಯಕ್ತಿಗಳಿಗೆ. ನಮಗೆ ಆ ಟೈಮಲ್ಲಿ ಬಿಗ್ಗೆಸ್ಟ್ ಡ್ರೀಮ್ ಏನಂತ ಹೇಳಿದ್ರೆ, ಒಂದು ಫಾರಿನ್ ಟ್ರಿಪ್ಪಿಗೆ ಹೋಗಬೇಕು. ಆ ಒಂದು ಫಾರಿನ್ ಟ್ರಿಪ್ಪಿಗೆ ಹೋದರೆ ಬಾಕಿ ಉಳಿದವ್ರು ಎಲ್ಲರೂ ಬಾಯಿ ಮುಚ್ಚಬೇಕು ಅನ್ನುವಂಥ ಒಂದು ಹಠಕ್ಕೆ ಬಿದ್ದಿದ್ವಿ. ಅವತ್ತಿನ ಫಾರಿನ್ ಟ್ರಿಪ್ಪಿಗೆ ಹೋಗಬೇಕು ಅಂತ ಹೇಳತ್ತಿದ್ರೆ ಸಿಲ್ವರ್, ಇವತ್ತಿನ SCD ಥರ ಅಥವಾ ಪ್ಲಾಟಿನಮ್ ಥರ ಆಗಬೇಕು. ಪ್ಲಾಟಿನಮ್ ಥರ ಆಗಿ 1 ವರ್ಷ ಮೇಂಟೈನ್ ಮಾಡಬೇಕಿತ್ತು. ಸ್ಟಾರ್ ಡೈರೆಕ್ಟರ್ ಆಗಿ 12 ತಿಂಗಳು ವಿತೌಟ್ 1 ಮಂತು ಕೂಡ ಬ್ರೇಕ್ ಆಗ್ತಾನೆ ಕಂಟಿನ್ಯೂಸ್ ಆಗಿ 12 ಮಂತ್ಸ್ ಮೇಂಟೈನ್ ಮಾಡಿದರೆ ಒಂದು ಫಾರಿನ್ ಟ್ರಿಪ್ಪಿಗೆ ಹೋಗ್ತಾ ಇದ್ವಿ. ಆ ಫಾರಿನ್ ಟ್ರಿಪ್ಗಳನ್ನು ಅಚೀವ್ಮೆಂಟ್ ಮಾಡ್ಕೊಂಡು ಬಂದವರಿಗೆ ಈಗ ಈ ಆಫರ್ ಫಾರಿನ್ ಟ್ರಿಪ್ಗಳನ್ನುವಂಥದ್ದು ಒಂಥರ ಚಿತ್ರಾನ್ನದಲ್ಲಿ ಕಡಲೆಕಾಯಿ ಇದ್ದಂಗೆ ಅಂತ ನಾನು ಹೇಳ್ತೀನಿ. ಅದು ಅಷ್ಟು ಸುಲಭವಾಗಿರುವಂಥದ್ದು. ಅದನ್ನೂ ಬಳಸ್ಕೊಳ್ಳೋಕ್ಕೆ ಕೆಲವರಿಗೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳದಿದ್ರೆ, ಅವ್ರಿಗೆ ದೊಡ್ಡ ಕನಸಲ್ಲ, ಅವ್ರ ಲೈಫಲ್ಲಿ ಏನಾದರೂ ಮಾಡಲೇಬೇಕನ್ನುವಂಥ ಹಠಕ್ಕೆ ಇರೋದಿಲ್ಲ. ಆ ಹಠ ಇದೆ ಅಂತ ಹೇಳದಿದ್ರೆ ಡೆಫಿನೆಟ್ಲಿ ಇವತ್ತು ಪ್ರತಿ ಫಾರಿನ್ ಟ್ರಿಪ್ಪಲ್ಲೂ ಕೂಡ ನೀವು ಇರ್ತೀರ. ಯಾಕಂತ ಹೇಳದಿದ್ರೆ, ಫಾರಿನ್ ಟ್ರಿಪ್ ಅನ್ನುವಂಥದ್ದು ಒಂದು 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 ಟಾರ್ಗೆಟ್ ಆದರೆ, ಒಂದು ಫಾರಿನ್ ಟ್ರಿಪ್ಪಿಗೆ ನಾವು ಟಾರ್ಗೆಟ್ ಮಾಡಿದ್ವಿ ಅಂತ ಹೇಳದಿದ್ರೆ, ಇನ್ಕಮ್ ಇರ್ಬೋದು, ಟೈಟಲ್ ಇರ್ಬೋದು, ಟೀಮಲ್ಲಿ ಅಚೀವ್ಮೆಂಟ್ ಇರ್ಬೋದು, ಪ್ರತಿಯೊಂದು ಕೂಡ ಸಿಗುತ್ತೆ. ಅದು ಮೇಜರ್ ಆದಂಥ ಒಂದು ನಮ್ಮ ಈ ಒಂದು ಫಾರಿನ್ ಟ್ರಿಪ್ನ ಹಿಂದಿರುವಂಥ ಒಂದು ಸೀಕ್ರೆಟ್. ಜೊತೆಗೆ ನಾವಿವತ್ತು ಫೀಲ್ಡಲ್ಲಿ ಹೋಗಿ ನಾರ್ಮಲ್ ವ್ಯಕ್ತಿಗಳ ಥರ, ಎಸ್, ಈ ಈ ಈ ಜಾಬಲ್ಲಿ ತುಂಬ ಜನಗಳಿಗೆ ಮೋದಿ ಕೇರಳ ಏನಂತ ಹೇಳಿದ್ರೆ, ಏನಪ್ಪ ನಾರ್ಮಲ್ ಆಗಿ ಇವರೇನು ಜನರ ಹತ್ರ ಹೋಗ್ಬಿಟ್ಟು ಜಾಯ್ನ್ ಆಗಿ ಅಂತ ಹೇಳ್ತಾರೆ, ಪ್ರಾಡಕ್ಟ್ ಸೇಲ್ ಮಾಡ್ತಾರೆ ಅನ್ನುವಂಥ ಒಂದು ಅವ್ರ ತಲೆಯಲ್ಲಿ ಎಷ್ಟೋ ಜನರ ಮೈಂಡಲ್ಲಿ ಇರುತ್ತೆ. ಬಟ್ ಡಿಯರ್ ಫ್ರೆಂಡ್ಸ್, ಫಾರಿನ್ ಟ್ರಿಪ್ ನಾವು ಯಾಕೆ ಹೋಗ್ಬೇಕು ಗೊತ್ತಾ? ಭಾಳಷ್ಟು ಜನ ಅಂದ್ಕೊಂಡಿದ್ದಾರೆ ಇದು ಚಿಕ್ಕ ಜಾಬು ಅಥವಾ ಇದೇನೋ ಒಂದು ರೆಸ್ಪೆಕ್ಟ್ ಇಲ್ದಿರುವಂಥ ಜಾಬ್ ಅನ್ನುವಂಥ ರೀತಿಯಲ್ಲಿ ಕೆಲವರಿಗೆ ಅನಿಸುತ್ತೆ. ಬಿಸ್ನೆಸ್ ಮ್ಯಾನ್ಗಳಿಗೆ ಆ ಥರ ಅನಿಸೋದಿಲ್ಲ. ಬಟ್ ಹೊರಗಡೆ ಜಾಬ್ ಮಾಡುವವರಿಗೆ, ಬೇರೆ ಬೇರೆ ರೀತಿಯಾದಂಥ ಸ್ಟೇಟಸ್ಲಿರುವಂಥ ವ್ಯಕ್ತಿಗಳಿಗೆ ಈ ರೀತಿ ಅನಿಸುವಂಥ ಚಾನ್ಸಸ್ ಇರುತ್ತೆ. ಬಟ್ ಅದೇ ಸೋಪು ಶಾಂಪೂನ ರಿಟೇಲ್ ಮಾಡೋದ್ರಿಂದ, ಒಬ್ಬ ವ್ಯಕ್ತಿ ಲೈಫ್ ಚೇಂಜ್ ಮಾಡೋದ್ರಿಂದ, ಅವ್ರ ಜೀವನದಲ್ಲಿ ಕನಸು ಕಾಣಕ್ಕಾಗದಿರುವಂಥ ಅವಕಾಶದ ಮೂಲಕ ನಾವು ಫಾರಿನ್ ಟ್ರಿಪ್ಪನ್ನು ಎಂಜಾಯ್ ಮಾಡ್ಬೋದು ಅನ್ನುವಂಥದ್ದನ್ನ ತೋರಿಸ್ಬೇಕು. ಪ್ರತಿ ಚಿಕ್ಕ ಚಿಕ್ಕ ಕೆಲಸಗಳ ಮಹತ್ವ ಏನಿದೆ, ಪ್ರತಿ ಸಣ್ಣದಂದಿರುವಂಥ ಕೆಲಸಗಳಿಂದ ರಿಟರ್ನ್ಸ್ ಏನಿದೆ ಅನ್ನುವಂಥದ್ದು ಜನಗಳಿಗೆ ತೋರಿಸೋದಕ್ಕೂ ಕೂಡ ಒಂದು ಅವಕಾಶ ಅನ್ನುವಂಥದ್ದು ಈ ಒಂದು ಫಾರಿನ್ ಟ್ರಿಪ್ಗಳಲ್ಲಿ ಸಿಗುತ್ತೆ. ಸೊ ಲೈಫ್ ಅನ್ನುವಂಥದ್ದು ಬ್ಯೂಟಿಫುಲ್. ಈ ವರ್ಷ ನಾನು ಥೈಲ್ಯಾಂಡಲ್ಲಿದೆ, ಎಕ್ಸಾಕ್ಟ್ಲಿ ಇದೇ ಟೈಮಲ್ಲಿ. ಲಾಸ್ಟ್ ಇಯರಲ್ಲಿ ನಾನು ದುಬೈಯಲ್ಲಿದ್ದೆ, ಅದಕ್ಕಿಂತ ಮುಂಚೆ ಮಲೇಷ್ಯಾದಲ್ಲಿದ್ದೆ, ಅದಕ್ಕಿಂತ ಮುಂಚೆ ಆಸ್ಟ್ರೇಲಿಯಾದಲ್ಲಿದ್ದೆ. ಪ್ರತಿ ವರ್ಷಕ್ಕೆ 1-2 ರಷ್ಯಾ, ಸ್ಪೇನ್, ಆಸ್ಟ್ರೇಲಿಯಾ, ಡಿಫ್ರೆಂಟ್ಸ್ ಏಷ್ಯನ್ ಕಂಟ್ರಿಗಳಿಗೆ ನಾರ್ಮಲ್ ಆಗಿ ಜನ ಹೋಗಿ ಬರ್ತಾರೆ. ಇವತ್ತು ಮಾಲ್ಡೀವ್ಸ್ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಮಲೇಷ್ಯಾ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು. ಭಾಳಷ್ಟು ಜನ ಒಂದು ಪ್ಯಾಕೇಜಲ್ಲಿ 60-70 ಸಾವಿರ, 1 ಲಕ್ಷ ಪ್ಯಾಕೇಜಲ್ಲಿ ಭಾಳಷ್ಟು ಜನ ಫ್ರೆಂಡ್ಸ್ಗಳು ಒಂದು ಪ್ಲಾನ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಬಟ್ ನಾವು ಹೋಗ್ತಿರುವಂಥ ಯುರೋಪ್ ಕಂಟ್ರಿಗಳು ಲೈಕ್ ಸ್ಪೇನ್ ಇರ್ಬೋದು, ರಷ್ಯಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಇದು ಲೈಫಲ್ಲಿ ತುಂಬ ಜನಗಳಿಗೆ ಕನಸು ಕೂಡ ಕಾಣಕ್ಕಾಗಲ್ಲ. ಅದನ್ನು ಇವತ್ತು ಚಿಟಿಕೆ ಹೊಡೆಯೋದ್ರ ಮೂಲಕ, ಮೋದಿ ಕೇರ್ ಮೂಲಕ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಆವತ್ತು ತಗೊಂಡಂಥ ಒಂದು ನಿರ್ಧಾರ, ಆವತ್ತು ನಮ್ಮ ಗುರುಗಳು ಹೇಳಿರುವಂಥ, ಥ್ಯಾಂಕ್ಸ್ ಟು ಮಂಜುನಾಥ್ ಶೆಟ್ಟಿ ಸರ್, ಅವ್ರು ಹೇಳಿರುವಂಥ ಮಾತುಗಳನ್ನು ಫಾಲೋ ಮಾಡಿಕೊಂಡು ಒಂದು ನಂಬಿಕೆ ಇಟ್ಕೊಂಡಿದ್ದಕ್ಕೆ ಇವತ್ತು ಲೈಫ್ ಅನ್ನುವಂಥದ್ದು ಈ ಹಂತಕ್ಕೆ ಬಂದು ನಿಂತಿದೆ. ಆ್ಯಂಡ್ ಅಗೈನ್ ಕಮಿಂಗ್ ಟು ಈ ಒಂದು ಫಾರಿನ್ ಟ್ರಿಪ್ ನೋಡ್ತಾ ಇದ್ದಿದ್ರೆ ಡಿಯರ್ ಫ್ರೆಂಡ್ಸ್, ಇಟ್ಸ್ ಅ ಟೋಟಲಿ, ನಾನು ಆ್ಯಕ್ಚುಲಿ ಈ ಸಲ ನನಗೆ ಪ್ರತಿ ಮೋದಿಕೇರ್ನ ಪ್ರತಿ ಈವೆಂಟನ್ನು ಕೂಡ ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ಕೊಳ್ತೀನಿ. ಯಾಕಂತ ಹೇಳೋದಿದ್ರೆ, ಪ್ರತಿ ಒಂದು ಈವೆಂಟಲ್ಲೂ ಕೂಡ ನಮಗೇನೋ ಒಂದು ಎಕ್ಸ್ಟ್ರಾ ಎನರ್ಜಿ ಸಿಗುತ್ತೆ, ಎಕ್ಸ್ಟ್ರಾ ಒಂದು ಖುಷಿ ಸಿಗುತ್ತೆ. ಅದಕ್ಕೋಸ್ಕರ ಯಾವುದನ್ನು ಮಿಸ್ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಸೊ ನಾನು ಹೇಳ್ತಾ ಇದ್ದೀನಿ. ವೀರೇಶ್ ಸರ್, ಸ್ಪೋರ್ಟ್ಸ್ ಪ್ರಾಡಕ್ಟ್ ಇರ್ಬೋದು, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇರ್ಬೋದು, ಅದು ಗ್ಯಾರಂಟಿ ಬರುತ್ತೆ. ಬಟ್ ಈ ಸೆಷನ್ಸ್ನ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ. ನಿಮ್ಮನ್ನು ನಾವು ಮಾತಾಡೋದನ್ನು ಇದನ್ನು ಕೇಳಿಸ್ಕೊಳ್ಳಿ, ಅದ್ರ ಬಗ್ಗೆ ಡೆಫಿನೆಟ್ಲಿ ನಾನು ಅಡ್ರೆಸ್ ಮಾಡ್ತೀನಿ. ಈ ಸೆಷನ್ಸ್ ಏನು ನಡೀತಾ ಇದೆ ಇದ್ರ ಕಡೆ ಗಮನ ಕೊಡಿ. ಸೊ ಡೆಫಿನೆಟ್ಲಿ ಆ ವಿಚಾರದ ಬಗ್ಗೆ ಗಮನ ಕೊಡೋಣ. ಸ್ಪೋರ್ಟ್ಸ್ ನೆಕ್ಸ್ಟ್ ಮಂತ್ ಬರುತ್ತೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ಕೂಡ ಕ್ಲಿಯರೆನ್ಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಗೇನ್ ಆ್ಯಂಡ್ ಅಗೇನ್ ನೀವು ಅದನ್ನು ಮೆಸೇಜ್ ಹಾಕ್ತಾ ಇದ್ದಿದ್ರೆ ನನಗೆ ಇಲ್ಲಿ ಮಾತಾಡಬೇಕಾದ್ರೂ ಡಿಸ್ಟರ್ಬೆನ್ಸ್ ಆಗುತ್ತೆ, ಆ್ಯಂಡ್ ಬಾಕಿ ಉಳಿದವರಿಗೂ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ನೀವು ವೇಟಿಂಗ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಆ ಪ್ರಾಡಕ್ಟು ವೆರಿ ಶಾರ್ಟ್ಲಿ ಬರೋದಕ್ಕೆ ರೆಡಿ ಇದೆ. ಎಸ್, ಸೊ ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮ ಫೋಟೋಗಳನ್ನು.
ಫಾರಿನ್ ಟ್ರಿಪ್ನ ಜಲಕ್ ಹೆಂಗಿರುತ್ತೆ ಅಂತಲ್ಲ, ನಾನು ನಿನ್ನೆ ನನ್ನ ಸೆಷನ್ಸ್ ಅಲ್ಲಿ ಶೇರ್ ಮಾಡ್ತಾ ಇದ್ದೆ. ಪ್ರತಿ ಫಾರಿನ್ ಟ್ರಿಪ್ ಕೂಡ ನಾವು ಟೀಮ್ ಜೊತೆ ಹೋಗ್ಬೇಕಾದ್ರೆ ಮುಂಚೆಲ್ಲ ತಿಂಗ್ಳುಗಟ್ಟಲೆ ಪ್ರಿಪರೇಷನ್ಸ್ ನಡೀತಾ ಇತ್ತು. ಇವತ್ತು ಲಾಸ್ಟ್ ಮಿನಿಟ್ ತನಕ ನಮಗೆ ಪ್ರಿಪರೇಷನ್ ಮಾಡ್ಕೊಳ್ಳೋಕೆ ಟೈಮ್ ಸಿಗೋದಿಲ್ಲ, ಬೇರೆ ಬೇರೆ ಬ್ಯುಸಿಯಲ್ಲಿ ಇರ್ತೀವಿ. ಈ ಸಲನೂ ಕೂಡ ಬರೀ 2 ಗಂಟೆಲಿ ಶಾಪಿಂಗ್ ಮಾಡ್ಕೊಂಡು ಹೋದ್ವಿ. ರೆಗ್ಯುಲರ್ ಆಗಿ ಈಗ ಶಾಪಿಂಗ್ ಮಾಡೋದಾದ್ರೆ ಅಲ್ಲೇ ಹೋಗಿ ತಗೊಳ್ಳೋಷ್ಟು ಶಕ್ತಿನೂ ಮೋದಿ ಕೇರ್ ಕೊಟ್ಟಿರೋದ್ರಿಂದ ತುಂಬ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಬಟ್ ಏರ್ಪೋರ್ಟ್ ಎಂಟ್ರಿ ಕೊಡ್ತಿದ್ದಾಗೇನೆ ಅಲ್ಲಿ ಒಂದು ಜಲಕ್ ಶುರು ಆಗ್ಬಿಡುತ್ತೆ, ಅಲ್ಲಿ ಒಂದು ವೈಬ್ ಶುರು ಆಗ್ಬಿಡುತ್ತೆ. ಅಲ್ಲಿ ನಮ್ಮ ಒಂದಿಷ್ಟು ಜನ ಟೀಮ್ ಅವ್ರು ಕಾಯ್ತಿರ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಬ್ಬೊಬ್ರು ಒಂದೊಂದು ರೀತಿಯಾಗಿ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು. ನಮ್ಮ ಜೊತೆಗೆ ಅವ್ರು ಫಸ್ಟ್ ಅದರಲ್ಲಿ ಎಷ್ಟೋ ಜನ ಫಾರಿನ್ ಟ್ರಿಪ್ ಹೋಗೋದಕ್ಕೆ ರೆಡಿ ಆಗಿರ್ತಾರೆ. ಅವರ ಒಂದು ಎಕ್ಸೈಟ್ಮೆಂಟ್ ಇರ್ಬೋದು, ಅವರ ಒಂದು ಎನರ್ಜಿ ಇರ್ಬೋದು, ಅವರ ಒಂದು ಫ್ಯಾಷನ್ ಇರ್ಬೋದು, ಇದೆಲ್ಲದೂ ಕೂಡ ಒಂದು ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗ್ಬಿಡತ್ತೆ. ಇಟ್ಸ್ ಅನ್ ಅಮೇಝಿಂಗ್ ಆದಂಥ ಫೀಲಿಂಗ್. ನಮಗೆ ತುಂಬ ಸಲ ಈ ನಡುವೆ ಎಷ್ಟಾಗಿದೆ, ಫಸ್ಟ್ ಒಂದು 2-3 ಫಾರಿನ್ ಟ್ರಿಪ್ ತುಂಬ ಕ್ರೇಜ್ ಅನ್ಸುತ್ತೆ. ಆಮೇಲೆ ಏರ್ಪೋರ್ಟಿಗೆ ಹೋದ್ಮೇಲೆ ನಿಜವಾದಂಥ ಒಂದು ಫಾರಿನ್ ಟ್ರಿಪ್ನ ಜಲಕ್ ಅನ್ನುವಂಥದ್ದು ಕಾಣಕ್ಕೆ ಶುರುವಾಗುತ್ತೆ. ಈ ಸಲನೂ ಕೂಡ ಥಾಯ್ಲೆಂಡ್ ಅನ್ನುವಂಥದ್ದು, ಎಸ್ ನಾನು ಮೊನ್ನೆ ಅಷ್ಟೇ ದುಬೈಗೆ ಮುಗಿಸ್ಕೊಂಡ್ಬಂದಿದ್ದೆ. ಅದಕ್ಕಿಂತ ಮುಂಚೆ ರಷ್ಯಾ ಇರ್ಬೋದು, ಸ್ಪೇನ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು. ಬಟ್ ಈ ಸಲನೂ ಕೂಡ ಟೀಮ್ ಭಾಳಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ. ಎಸ್ ನಾನು ಕೂಡ ಆ್ಯಸ್ ಅ ಲೀಡರ್ ಆಗಿ ಹೋಗಲೇಬೇಕು ಅಂತ ಅಂದ್ಬಿಟ್ಟು ರೆಡಿ ಆಗಿಬಿಟ್ವಿ, ಹೋದ್ವಿ. ಇಟ್ಸ್ ಅನ್ ಟೋಟಲಿ ಅನ್ಬಿಲೀವೇಬಲ್ ಆದಂಥ ಎಕ್ಸ್ಪೀರಿಯನ್ಸ್. ನಾನು ತುಂಬ ಆ್ಯನ್ಯುವಲ್ ಟ್ರಿಪ್ಗಳಿರ್ಬೋದು ಮತ್ತೊಂದು ಎಲ್ಲವನ್ನು ಕೂಡ ನೋಡಿದ್ದೀನಿ. ಬಟ್ ಇದೊಂದು ಆಫರ್ ಟ್ರಿಪ್. 8,000 ಜನ ಕ್ವಾಲಿಫೈ ಆಗಿದ್ರು. ಭಾಳಷ್ಟು ಜನಗಳಿಗೆ ಕ್ವಶನ್ಸ್ ಅಂತ, 2,000 ಜನ ಕ್ವಾಲಿಫೈ ಆದರು, ಕ್ಯಾಶ್ ಆಫರ್ ಮಾಡಿದ್ರು. ಯಾಕೆ ಕ್ಯಾಶ್ ಆಫರ್ ಮಾಡಿದ್ರು ಅಂತ ಭಾಳ ಜನಗಳಿಗೆ ಗೊತ್ತೇ ಇಲ್ಲ. ಯಾಕಂತ ಹೇಳಿದ್ರೆ ಕ್ರೊಡಿಲಿಯ ಕ್ರೂಸ್ ಅನ್ನುವಂಥ ಹಡಗಲ್ಲಿ ಕರ್ಕೊಂಡು ಹೋಗ್ಬೇಕು ಶ್ರೀಲಂಕಕ್ಕಂತ. ಯಾವಾಗ 8,000 ಜನ ಕ್ವಾಲಿಫೈ ಆದ್ರು ಅಂತ ಕಂಪ್ನಿ ಹೇಳಿದ ತಕ್ಷಣ ಕ್ರೂಸ್ ಅವ್ರ ಕೈ ಎತ್ಬಿಟ್ರೆ ನಮ್ಮ ಕೈಯಲ್ಲಿ ಆಗಲ್ಲ ಸರ್. ಯಾಕಂತ ಹೇಳಿದ್ರೆ ಕ್ರೂಸ್ ಸಮುದ್ರದಲ್ಲಿ ಹೋಗೋದು, ಅದಕ್ಕೆ ಒಂದಿಷ್ಟು ಅವ್ರದ್ದೇ ಆದಂಥ ಟ್ರಿಪ್ ಪ್ಲಾನ್ ಇರುತ್ತೆ. ವರ್ಷದಲ್ಲಿ ಇಷ್ಟು ಸಲ ಹೋಗಬೇಕು ಅಂತ. ಆ ವರ್ಷದಲ್ಲಿ ಇಷ್ಟು ಸಲ ಯಾಕೆ ಹೋಗಬೇಕು ಅಂತ ಹೇಳಿದ್ರೆ, ಸಮುದ್ರದಲ್ಲಿ ಹೋಗ್ಬೇಕಂದ್ರೆ ನೀರಿನ ಒಂದು ಅಳತೆ ಪ್ರಮಾಣದಲ್ಲೂ ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಒಂದು ಸೀಸನ್ ವೈಸ್ ಏನಾಗುತ್ತೆ, ಈ ಟೈಮಲ್ಲಿ ಇಷ್ಟು ಟ್ರಿಪ್ ಮಾತ್ರ ಮಾಡೋಕ್ಕಾಗತ್ತೆ ಅಂತ. ಕ್ರೂಸ್ ಅವರಿಗೆ ವರ್ಷಕ್ಕೆ ಹೈಯೆಸ್ಟ್ ಅಂದರೆ 2,000 ಜನರನ್ನು ಕರ್ಕೊಂಡು ಹೋಗ್ಬೋದು ಅಷ್ಟೇ. 8,000 ಜನರನ್ನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ 4 ವರ್ಷ ಕ್ರೂಸ್ ಅವ್ರಿಗೆ ಬೇಕಂತೆ. ಅದನ್ನು ಮತ್ತೆ ಹೋಗಕ್ಕೆ ಸಾಧ್ಯ ಇಲ್ಲ. ಅಷ್ಟಾದರೂ ಕೂಡ ಶ್ರೀಲಂಕಾದಲ್ಲೂ ಹೋಗ್ಬಿಟ್ಟು ನಾವು ಅಲ್ಲಿ ಅಕೊಮಡೇಷನ್ಸ್ ಪ್ರಾಬ್ಲಮ್ ಆಗುತ್ತೆ. ಕಂಪನಿಗೆ ಆಫರ್ ಕೊಟ್ಟು ಬಿಟ್ಟಿದ್ದಾರೆ, ಬಟ್ ಈ ಆಫರಿಗೆ ಕ್ವಾಲಿಫೈ ಆದ್ಮೇಲೆ ಕಡೆ ಅದನ್ನು ಹೆಂಗೆ ತಗೊಂಡು ಹೋಗ್ಬೇಕು ಅನ್ನೋಂಥದ್ದು ಗೊತ್ತಾಗಿಲ್ಲ. ಆ್ಯಂಡ್ ಫೈನಲಿ ಸಾಕಷ್ಟು ಕಸರತ್ತುಗಳನ್ನು ಮಾಡಿದರು. ಅದರಲ್ಲಿ ಭಾಳಷ್ಟು ಜನ ಏನು ಮಾಡಿದ್ರು, ಕ್ಯಾಶ್ ಅಂತ ಬಂದಾಗೆ ಕೆಲವೊಬ್ಬರು ಪಾಪ ಒಂದು ಕ್ಲಿಕ್ ಮಾಡಿಬಿಟ್ರು, ಅಮೌಂಟ್ ಬಂದುಬಿಡ್ತು. ಬಟ್ ನಾವು ತುಂಬ ಜನಗಳಿದೆ, ಯಾವುದೇ ಕಾರಣಕ್ಕೂ ಕ್ಯಾಶ್ ತೊಗೊಳಕ್ಕೆ ಹೋಗಬೇಡಿ, ಕಂಪ್ನಿ ಫಾರಿನ್ ಟ್ರಿಪ್ ಅಂತ ಕೊಡುತ್ತೆ. ಕೊಡುವಂಥ ಪ್ರತಿ ಟ್ರಿಪ್ಪನ್ನು ಕೂಡ ಕಂಪನಿ ಮೋದಿ ಕೇರ್ ಕಂಪ್ನಿಯಲ್ಲಿ ನಾವಿರೋದು. ಇಲ್ಲಿ ಯಾವುದು ನಾರ್ಮಲ್ ಅನ್ನುವಂಥ ಮಾತೇ ಇಲ್ಲ. ಮೋದಿ ಕೇರ್ ಕಂಪನಿ ಯಾರ್ದು? ಸಮೀರ್ ಮೋದಿ ಸರ್ ಅದ್ರ ಓನರ್. ಯಾರು ಸಮೀರ್ ಮೋದಿ ಸರು? ಒಂದು ಶತಕೋಟ್ಯಾಧಿಪತಿ. ಆ ವ್ಯಕ್ತಿ ಯಾವುದಾದ್ರೂ ಮಾಡ್ತಾರಂತ ಹೇಳೋದಿದ್ರೆ ನಾರ್ಮಲ್ ಆಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಏನೇ ಮಾಡಿದ್ರು ಬೆಸ್ಟ್ ಮಾಡ್ತಾರೆ. ಒಂದು ಪೇಸ್ಟ್ ಕೊಡ್ಬೇಕಂತ ಹೇಳಿದ್ರು ಅದನ್ನು ಬೆಸ್ಟ್ ಆಗಿ ಕೊಡ್ತಾರೆ. ಒಂದು ಸೋಪ್ ಕೊಡ್ಬೇಕಂತ ಹೇಳಿದ್ರು ಅದನ್ನು ಬೆಸ್ಟ್ ದಿ ಬೆಸ್ಟ್ ಇದನ್ನು ಕೊಡ್ತಾರೆ. ಹಾಗಿರ್ಬೇಕಾದಾಗ ಒಂದು ಫಾರಿನ್ ಟ್ರಿಪ್ ಅಂತ ಹೇಳೋದಿದ್ರೆ ಅವ್ರು ಯಾವ ರೀತಿ ಇರಬೇಕಾಗಿರೋ ನೋಡ್ತಾರೋ ಅದೇ ರೀತಿಯಾದಂಥ ಟ್ರಿಪ್ಪನ್ನು ಕೊಡ್ತಾರೆ. ಇಲ್ಲಿ ನಮ್ಮ ಲೀಡರ್ಗಳೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಎಷ್ಟು ಲಕ್ಸುರಿ 7 ಸ್ಟಾರ್ ಹೋಟೆಲು, ಬೀಚ್ ಎದುರುಗಡೆ ಕೂತ್ಕೊಂಡು ಊಟ. ಸಮೀರ್ ಸರ್ ಜೊತೆಗೆ ನಾವು ಇರೋದ್ರಿಂದ ಅವರು ಪ್ರತಿ ಹಂತದಲ್ಲೂ ಕೂಡ ನಮ್ಮನ್ನು ಪಾರ್ಟ್ನರ್ ಆಗಿ ತಗೊಂಡಿದ್ದಾರೆ. ನಮ್ಮನ್ನು ಯಾವತ್ತೂ ಕೂಡ ಒಬ್ಬ ನಾರ್ಮಲ್ ವ್ಯಕ್ತಿ ಥರ ಟ್ರೀಟೇ ಮಾಡೋದಿಲ್ಲ. ಬಟ್ ಎಷ್ಟೋ ಸಲ ನಾವು ಅದನ್ನು ನಾರ್ಮಲ್ ಆಗಿ ತೊಗೊಂಡ್ಬಿಡ್ತೀವಿ, ನಾವು ಅದನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ನಾವು ಅದನ್ನು ಮಿಸ್ ಮಾಡ್ಕೋಬಾರ್ದು. ಯಾಕೆ ನಾವು ದೊಡ್ಡವ್ರ ಜೊತೆಗೆ ಇರಬೇಕು ಅಂತ ಹೇಳೋದಿದ್ರೆ ಆ ಥರ ವ್ಯಕ್ತಿಗಳ ಜೊತೆ ಇರೋದ್ರಿಂದ ನಮ್ಮ ಲೈಫ್ ಚೇಂಜ್ ಆಗುತ್ತೆ. ಡಿಯರ್ ಫ್ರೆಂಡ್ಸ್, 4 ದಿನದ ಟ್ರಿಪ್ ಅನ್ನುವಂಥದ್ದು ಈ ಸಲ ಫ್ರಮ್ ಡೇ 1 ಶುರುವಾಗಿರುವಂಥದ್ದು. ಏರ್ಪೋರ್ಟಿಗೆ ಹೋದ ತಕ್ಷಣ ಸೀದಾ ಹೋಟ್ಲಿಗೆ ಕರ್ಕೊಂಡು ಹೋದ ತಕ್ಷಣ ನನಗೊಂದು ತುಂಬ ಖುಷಿ. ನಮಗೆ ಇವತ್ತು ಈ ಒಂದು ಹಂತಕ್ಕೆ ಬಂದು ನಿಂತಿರೋದ್ರಿಂದ ಕಂಪನಿ ನಮ್ಮನೆ ಯಾವ ರೀತಿ ಟ್ರೀಟ್ ಮಾಡುತ್ತೆ ಅಂತ. ಇಮಿಡಿಯೇಟ್ಲಿ ಬಸ್ಸಲ್ಲಿ ಹೋಗ್ಬೇಕಾದಾಗ ರೂಮ್ ನಂಬರ್ ಹೇಳಿದ್ರು. ಪ್ರತಿ ಫಾರಿನ್ ಟ್ರಿಪ್ಪಿಗೆ ಹೋಗ್ಬೇಕಾದಾಗ ಕಂಪನಿಯ ಮೇನ್ ಸ್ಟಾಪ್ ನಮ್ಮ ರೂಮ್ನ ಕೀ ಹಿಡ್ಕೊಂಡು ನಮ್ಮನ್ನು ಕಾಯ್ತಾ ಇರ್ತಾರೆ. ನೀವು ಜಸ್ಟ್ ಕೆಲವೊಬ್ರನ್ನ ನಾವು ಇವತ್ತು ಬೇರೆ ಎಲ್ಲರೂ ಹೋಗಿ ಅಲ್ಲಿ ನಿಂತ್ಕೊಂಡು ತೊಗೊಳಕ್ಕೆ ಹೋದ್ರೆ ನಮ್ಮನ್ನು ಹಿಡಿದು ನಮ್ಮ ಹೆಸರು ಹಿಡ್ಕೊಂಡು ಕೀ ಹಿಡ್ಕೊಂಡು ಬನ್ನಿ ಸರ್ ಅಂತ ಲೀಡರ್ಸ್ಗಳಿಗೆ ಅದೊಂದು ಸ್ಪೆಷಲ್ ಟ್ರೀಟ್ ಯಾವತ್ತೂ ಸಿಗ್ತಾ ಇರತ್ತೆ. ನಮಗೋಸ್ಕರನೇ ಒಂದು ಸಿಂಗಲ್ ರೂಮನ್ನು ರಿಸರ್ವ್ ಮಾಡಿಟ್ಟಿರ್ತಾರೆ. ಸೊ ಇಂಥ ಫ್ಲೋರಲ್ಲಿ ಇದೆ ಅಂತ ಅಂದ್ಬಿಟ್ಟು ನಮಗೆ ಆಪರ್ಚುನಿಟಿ ಕೊಡ್ತಾರೆ. ಅಲ್ಲಿಂದ ಶುರುವಾಗಿರುವಂಥದ್ದು. ಆ್ಯಂಡ್ ಅದಾದ್ಮೇಲೆ ಬ್ರೇಕ್ಫಾಸ್ಟು ಅವೆಲ್ಲ ನೀವು ನೋಡ್ತಾ ಇರ್ತಾರೆ, ವೀಡಿಯೋಗಳನ್ನು ನೋಡ್ತಾ ಇದ್ದಾಗ ಊಟದ ಬಗ್ಗೆ ಇರ್ಬೋದು. ಮೇಜರ್ ಖುಷಿ ಏನಂತ ಹೇಳೋದಿದ್ರೆ, ನಾನು ಎಷ್ಟೋ ಫಾರಿನ್ ಟ್ರಿಪ್ಪಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಾವು ಬರೀ ಫಾರಿನ್ ಟ್ರಿಪ್ ಹೋಗೋದು ಬೇಕಾಗಿಲ್ಲ, ಇಲ್ಲೇ ನಾನೇ ಫ್ಯಾಮಿಲಿ ಸಮೇತ ಒಂದ್ಸಲ ಕರ್ಕೊಂಡು ಹೋಟ್ಲಿಗೆ ಹೋದಾಗ ಒಂದು ಮೆನು ಹಿಡ್ಕೊಂಡು ಆರ್ಡರ್ ಮಾಡೋಕೆ ನಮ್ಗೊಂದು 10-20 ನಿಮಿಷ ಬೇಕಾಗುತ್ತೆ. ನಿಂಗೇನು ಬೇಕು ಅಂತ ಕೇಳಿ ಅದನ್ನು ಹೇಳ್ತಾ ನೋಡ್ತಾ ಮಾಡೋದಕ್ಕೆ ನಮಗೆ ಅಲ್ಲೇ ಟೆನ್ಷನ್ ಆಗಿಬಿಡುತ್ತೆ. ಅಯ್ಯೋ ಇದನ್ನು ಬೇಡ ಅಂತಾರೆ, ಅದನ್ನು ಬೇಡ ಅಂತಾರೆ, ಅದನ್ನು ತಂದ್ರೆ ತಿನ್ನಲ್ಲ, ಇದನ್ನು ತಂದ್ರೆ ಬಿಡ್ತಾರೆ. ಇದು ನಮಗೂ ಯೋಚನೆ ಬಂದುಬಿಡುತ್ತೆ. ಬಟ್ ಮೋದಿ ಕೇರ್ನಲ್ಲಿ ಇದು ಯಾವ ಟೆನ್ಷನ್ ಇರೋದಿಲ್ಲ. ಸೊ ಮೋದಿ ಕೇರ್ ಹೆಂಗೆ ಅಂತ ಹೇಳೋದಿದ್ರೆ ನಿಮ್ಗೆ ಗೊತ್ತಿದೆ, ಫಾರಿನ್ ಟ್ರಿಪ್ಪಿಗೆ ಕ್ವಾಲಿಫೈ ಆದ್ರೆ ಅಂದ್ರೆ ಪಾಸ್ಪೋರ್ಟ್ ಒಂದು ಕೊಟ್ಟರೆ ಸಾಕು. ಫ್ಲೈಟ್ ಬುಕ್ ಮಾಡೋದ್ರಿಂದ ಹಿಡಿದು, ಡೆಸ್ಟಿನೇಷನ್ಸ್ ಬುಕ್ ಮಾಡೋದ್ರಿಂದ ಹಿಡಿದು, ಹೋಟೆಲ್ ಬುಕ್ ಮಾಡೋದ್ರಿಂದ ಹಿಡಿದು
ಟ್ರಾವೆಲಿಂಗ್ ಪ್ಲಾನ್ ಇಂದ ಹಿಡಿದು ಅಲ್ಲಿ ಟೂರಿಸಂ ಪ್ಲಾನ್ ಇಂದ ಹಿಡಿದು A to Z ಕೈಗೊಂದು ಕಾಲಿಗೊಂದು ಆಳ್ ತರ ಇಟ್ಕೊಂಡು ನಮ್ಮನ್ನ ಬಸ್, ಎಷ್ಟೋ ಜನ ಫ್ಲೈಟ್ ಇಳಿದು ಬಸ್ ಹತ್ತಿದ ತಕ್ಷಣ AC ಕೋಚ್ ನೋಡಿದ ತಕ್ಷಣನೇ ಕಳೆದೋಗ್ಬಿಡ್ತಾರೆ. ಆ ರೀತಿಯಾದಂಥ ವೆಲ್ಕಮ್ ಮೋದಿ ಕೇರ್ ಅಂತ ಅಂದ್ಬಿಟ್ಟು ಯಾವುದೋ ಫಾರಿನರ್ಸು ನಮ್ಮನ್ನ ಹಾಯ್ ಸರ್, ವೆಲ್ಕಮ್ ಸರ್, ಗುಡ್ ಮೋದಿಕೆ ಮಾರ್ನಿಂಗ್ ಅಂತ ಯಾವುದೋ ದೇಶದವ್ರು ನಮ್ಮನ್ನ ಟ್ರೀಟ್ ಮಾಡೋದು ನೋಡಿದಾಗ ನಿಜವಾಗ್ಲೂ ಆವಾಗ ನಾವು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಅನ್ಸುತ್ತೆ. ಸೊ ಉಪೇಂದ್ರ ಅವ್ರು ಹೇಳ್ತಾರಲ್ಲ, ನಾವು ಬೇರೆ ದೇಶಕ್ಕೆ ಹೋಗಿ ರಾಜರ ಥರ ಇರಬೇಕು ಅಂತ. ಬೇರೆ ದೇಶಕ್ಕೆ ಹೋದಾಗ ರಾಜರ ಥರ ನಮ್ಮನ್ನು ಟ್ರೀಟ್ ಮಾಡೋದು ಮೋದಿ ಕೇರ್ನವ್ರು ಮಾತ್ರ. ಆ ರೀತಿಯಾದಂಥ ಒಂದು ರಾಜಾತಿಥ್ಯ ನಮಗಲ್ಲಿ ಸಿಗುತ್ತೆ. ಅಲ್ಲಿಂದ ಸೈಟ್ ಸಿಂಗಿಗೆ ಕರ್ಕೊಂಡು ಹೋಗುವಂಥದ್ದು ಇರ್ಬೋದು. ಆ್ಯಂಡ್ ಅಮೇಝಿಂಗ್. ಸಿ, ಒಂದು 5 ದಿನ ನಾನಂತೂ 15 ಟ್ರಿಪ್ಪಲ್ಲಿ ನಾನು ಸಿಮ್ ಆಕ್ಟಿವೇಟ್ ಮಾಡೋದಾಗ್ಲಿ, ಅಲ್ಲೊಂದು ನೆಟ್ವರ್ಕ್ ಕನೆಕ್ಷನ್ ನಾನು ತಗೊಳ್ಳೋದಿಲ್ಲ. ಹೋಟೆಲ್ ವೈಫೈ ಇದ್ದದಿದ್ರೆ ತಗೊಳ್ತೀನಿ, ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ 6-7 ದಿನ ಕಂಪ್ಲೀಟಾಗಿ ಎಂಜಾಯ್ ಮಾಡಿಬಿಡ್ತೀವಿ. ಅಲ್ಲಿ ಹೋದಾಗೆ ಇಲ್ಲಿಂದ ಎಲ್ಲ ಕಂಪ್ಲೀಟ್ ಮರ್ತು ಬಿಡ್ಬೇಕು. ಆ್ಯಂಡ್ ಅಲ್ಲಿಂದ ಬಂದ ಮೇಲ್ಗಡೆ ಇಲ್ಲಿ ನಮ್ಮ ಕೆಲಸದ ಒಳಗಡೆ ಮುಳುಗಿ ಹೋಗ್ಬಿಡ್ಬೇಕು ಅಷ್ಟೇ. ಇಲ್ಲಿದ್ದಾಗ ಅಲ್ಲಿಗೆ ಚಿಂತೆ ಮಾಡಬಾರ್ದು, ಅಲ್ಲಿದ್ದಾಗ ಇಲ್ಲಿ ಚಿಂತೆ ಮಾಡಬಾರ್ದು. ಆ ರೀತಿಯಾದಂಥ ಒಂದು ಮೈಂಡ್ ಸೆಟ್ಟನ್ನು ಇಟ್ಕೊಂಡು ಒಂದು 4-5 ದಿನ ಕಂಪ್ಲೀಟ್ ಆದಂಥ ರಿಲ್ಯಾಕ್ಸೇಷನ್ಸ್ ಮಾಡೋದಕ್ಕೆ ಹೋದ್ವಿ. ಅಮೇಝಿಂಗ್. ಥೈಲ್ಯಾಂಡ್ ಮುಂಚೆನೂ ಕೂಡ ಹೋಗಿದ್ದೆ, ಬಟ್ ಎವ್ರಿ ಟೈಮ್ ಥೈಲ್ಯಾಂಡಿಗೆ ಹೋಗ್ಬೇಕಾದಾಗ ಒಂಥರ ಅದು ಖುಷಿನೇ ಬೇರೆ. ಆ ಒಂದು ದೇಶದ ಕಲ್ಚರ್ ಇರ್ಬೋದು, ಹೊಟ್ಟೆಪಾಡಿಗೋಸ್ಕರ ಜೀವನ ಮಾಡುವುದಕ್ಕೆ ಜನ ಯಾವ್ಯಾವ ರೀತಿ ದಾರಿ ತುಳಿತಾರೆ ಅನ್ನುವಂಥದ್ದು ಇರ್ಬೋದು, ಬರೀ ಒಂದು 4-5 ಬೀಚನ್ನು ಇಟ್ಕೊಂಡು ಒಂದು ದೇಶ ಯಾವ ರೀತಿಯಾದಂಥ ಟೂರಿಸ್ಟ್ನ ಡೆವಲಪ್ ಮಾಡಿರುವಂಥದ್ದು ಇರ್ಬೋದು. ಕಲಿಯೋದಕ್ಕೆ ಬಹಳಷ್ಟು ವಿಚಾರಗಳಿದಾವೆ. ನಾವು ಇನ್ಫ್ಯಾಕ್ಟ್ ಹುಲಿ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಕ್ರೊಕೊಡೈಲ್ ಶೋ ಜೊತೆಗೆ ಅಲ್ಲಿ ನಾವು ಹೋದ್ವಿ. ಒಂದು ಹುಲಿನ ಯಾವ ರೀತಿ ಪಳಗಿಸಿಟ್ಕೊಂಡಿದ್ದಾರೆ ಅಂತ ಹೇಳದಿದ್ರೆ ಒಳ್ಳೆ ಬೆಕ್ಕಿನ ಮರಿ ಥರ ಪಳಗಿಸಿಟ್ಕೊಂಡ್ಬಿಟ್ಟಿದ್ದಾರೆ. ಆ ರೀತಿಯಾದಂಥ ಒಂದು ಆಪರ್ಚುನಿಟಿ ಮೋದಿ ಕೇರ್ ಮೂಲಕ ಸಿಗ್ತಾ ಇರ್ತದೆ, ಹೋಗ್ತಾನೆ ಇರ್ತೀವಿ. ನಾನು ನಿಮ್ಗೆಲ್ರಿಗೂ ಕೂಡ ಕೇಳೋದಷ್ಟೇ, ಲೈಫಲ್ಲಿ ಈ ಥರ ಒಂದು ಅವಕಾಶ ಸಿಗುತ್ತಾ? ಯಾವುದೇ ಕಾರಣಕ್ಕೂ ಎಟ್ ಎನಿ ಕಾಸ್ಟ್ ನಮ್ಮ ಲೈಫಲ್ಲಿ ಸಿಕ್ಕಿರುವಂಥ ಯಾವ ಅವಕಾಶಗಳನ್ನು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮೋದಿ ಕೇರ್ ಆ ರೀತಿಯಾದಂಥ ಒಂದು ಗೋಲ್ಡನ್ ಅಪರ್ಚುನಿಟಿ ನಮಗೆ. ಆ್ಯಂಡ್ ಸ್ಪೆಷಲಿ ಈ ಸಲ ಟ್ರಿಪ್ಪಲ್ಲಿ ನಮ್ಮ CO ಜೊತೆಗೆ ಒಂದು 10 ನಿಮಿಷ ಅವರ ಒಂದು ಸ್ಪೀಚ್ ಕೇಳಿದಾಗ, ಆ್ಯಂಡ್ ಪರ್ಸನಲ್ ಆಗಿ ನಾನು ಸುಮಾರು ಹೊತ್ತು ಅವ್ರ ಜೊತೆ ಚಿಟ್ ಚಾಟ್ ಮಾಡಿದೆ. ಇಟ್ಸ್ ಅನ್ ಅಮೇಝಿಂಗ್ ಆದಂಥ ಒಬ್ಬ ಡೈನಾಮಿಕ್ ಆದಂಥ ಒಂದು ಡಿವೈನ್ ಆಗಿರುವಂಥ ಒಂದು ಡ್ಯಾಶಿಂಗ್ ಪರ್ಸ್ನಾಲಿಟಿ, ಒಬ್ಬರು ಲೇಡಿ CO. ತುಂಬ ಖುಷಿ ಆಯಿತು. ಒಂಥರ ನಮ್ಮ ಅಮ್ಮನ ಥರ ಒಂಥರ ಫೀಲ್ ಬರುತ್ತೆ, ನಮ್ಮ ಅಕ್ಕನ ಥರ ಏನೇ ಒಂದು ಸ್ಪೆಷಲ್ ಎನರ್ಜಿ ಅನ್ನುವಂಥದ್ದು ಕಾಣಿಸ್ತಾ ಇತ್ತು. ಆ್ಯಂಡ್ ಲೋಕೇಶ್ ಸರ್ ಹೇಳ್ದಂಗೆ 20 ವರ್ಷ ಈ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದಾದಂಥ ಎಕ್ಸ್ಪೀರಿಯನ್ಸ್ ಇರೋದು, ಸ್ವಂತ ಬಿಸ್ನೆಸ್ ಮಾಡ್ಕೊಂಡಿರೋದು, ಅವ್ರ ತಂದೆ ಆರ್ಮಿ ಬ್ಯಾಕ್ಗ್ರೌಂಡಿಂದ ಬಂದಿರುವಂಥದ್ದು. ಸಮೀರ್ ಸರ್, ನಾನು ಅದೇ ನಮ್ಮ ಲೀಡರ್ ಜೊತೆ ಮಾತಾಡ್ತಾ ಇದ್ದೆ, ಯಾವಾಗ ಎಲ್ಲರೂ ಹೇಳ್ತಿದ್ರು ಸಮೀರ್ ಸರ್ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳದಿದ್ರೆ ನಾರ್ಮಲ್ ವ್ಯಕ್ತಿಗಳನ್ನು ಸೆಲೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಒಂದು ಡ್ಯಾಶಿಂಗ್ ಇರುವಂಥ ಮುಖ್ಯಸ್ಥರನ್ನೇ ನೇಮಿಸ್ತಾರೆ ಅಂತ ಅಂದ್ಬಿಟ್ಟು. ಅದು ಕೂಡ ನಾವೀಗ ಕಾಣಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವತ್ತೇನು ಜಗತ್ತಿನಲ್ಲಿ ಒಂದು ಸಂಚಲನ ಮಾಡ್ತಿರುವಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರ್ಬೋದು, ಡಿಜಿಟಲೈಸ್ ಇರ್ಬೋದು, ಅಥವಾ AI ಇರ್ಬೋದು, ಆ್ಯಂಡ್ ಬೇರೆ ಬೇರೆ ರೀತಿಯಾದಂಥ ನ್ಯೂ ಏಜ್ ಆಫ್ ಟೆಕ್ನಾಲಜಿ ಅಂತ ಕರಿತೀವಿ. ಈಗ ಹೊಸ ತಲೆಮಾರುಗಳಿಗೆ ಬೇಕಾದಂಥ ಟೆಕ್ನಾಲಜಿ ವೈಸ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾದಂಥ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಬಹಳ ಉತ್ಸುಕರಾಗಿದ್ದಾರೆ. ಆ್ಯಂಡ್ ಮೋದಿ ಕೇರ್ ಅದ್ರ ಬಗ್ಗೆನೂ ಕೂಡ ತಯಾರಿ ಮಾಡ್ತಾ ಇದೆ. ಆ್ಯಂಡ್ ಹೊಸ ಪ್ರಾಡಕ್ಟ್ಗಳು ಲಾಂಚ್ ಆಗ್ತಾ ಇರುವಂಥದ್ದು. ಆ್ಯಂಡ್ ಮೋದಿ ಕೇರ್ ಮಾಡಬೇಕಾದಾಗ ಮೇಡಮ್ ಹೇಳ್ತಾ ಇದ್ದಂಥ ಒಂದು ಇದನ್ನು ಯಾವ ರೀತಿಯಾದಂಥ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ಟಿಂದ ಮಾಡಬೇಕನ್ನುವಂಥ ಒಂದು ಮೆಸೇಜ್ನ ಪಾಸ್ ಮಾಡಿರುವಂಥದ್ದು. ಇದು ಎಂಥ ಒಂದು ನಾವು ನಮ್ಮ ರಾಜು ಸರ್ ಯಾವಾಗಲೂ ಹೇಳ್ತಿದ್ದಾರೆ, ನಾವು ಇದೊಂದು ನೋಬೆಲ್ ಪ್ರೊಫೆಷನ್ ಅಂತ. ಅಂದರೆ ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂಥ ಬಿಸ್ನೆಸ್ನ ನಾವು ಮಾಡ್ತಾ ಇದ್ದೀವಿ ಅಂತ. ಬಟ್ ಎಲ್ಲೋ ಒಂದು ಕಡೆ ನಾವುಗಳೇ ಮಾಡ್ಕೊಂಡಿರುವಂಥ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿಂದ ಎಲ್ಲೋ ಒಂದು ಕಡೆ ನಮಗೆ ಡೌಟ್ ಬಂದುಬಿಡುತ್ತೆ. ನಾನು ಇಂಥ ಗ್ರೇಟ್ ಬಿಸ್ನೆಸ್ಸಲ್ಲಿ ಇದ್ದೀನಿ, ಇದು ಬಿಸ್ನೆಸ್ ಗ್ರೇಟ್ ಅಂತ ಅಂದ್ಕೊಳ್ಳೋಕ್ಕೆ ಆಗುತ್ತೋ ಇಲ್ಲೋ ಅನ್ನುವಂಥ ಭಯ ಆಗುತ್ತೆ. ಬಟ್ ಈ ಫ್ರೆಂಡ್ಸ್, ನೋ ಮ್ಯಾಟರ್ ಜನ ಏನು ಅನ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನನಗೆ ಮೊನ್ನೆ ಕಿಚ್ಚ ಸುದೀಪ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವ್ರಿಗೆ ಯಾವುದೋ ಒಂದು ಕ್ವಶನ್ ಕೇಳಿದ್ರು, ಬಟ್ ಹೌ ಗ್ರೇಸ್ಲಿ ಆ ಕ್ವಶನ್ಸ್ನ ಆ ವ್ಯಕ್ತಿ ಕಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಇಂಡಸ್ಟ್ರಿ ಬಗ್ಗೆ ಅವ್ರು ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿದ್ರು ಅಂತ ಹೇಳಿದ್ರೆ, ನನಗೆ ಆವಾಗಲೇ ಅನಿಸ್ತು, ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ನಾವು ನೋಡಬೇಕಾಗಿರೋದು ಏನಂತ ಹೇಳಿದ್ರೆ, ಎಸ್, ಈ ಇಂಡಸ್ಟ್ರಿಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಎಷ್ಟು ಜನರ ಲೈಫ್ ಚೇಂಜ್ ಮಾಡ್ತಾ ಇದ್ದೀನಿ ಅಂತ. ಜಸ್ಟ್ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಇವತ್ತು ಹೊರಗಡೆ ಫಿಲ್ಮ್ ಇಂಡಸ್ಟ್ರಿ ಅಂದ ತಕ್ಷಣ ನೂರಾರು ನೆಗೆಟಿವ್ ವಿಚಾರಗಳಿದ್ದಾವೆ. ಅಲ್ಲಿ ಅದು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ಅಂತ. ಕಿಚ್ಚ ಸುದೀಪ್ ತುಂಬ ಚೆನ್ನಾಗಿ ಹೇಳಿದರು. ಅದೇ ಇಂಡಸ್ಟ್ರಿಯಲ್ಲಿ ಇವತ್ತು ಜನಗಳ ಎಷ್ಟು ಜನರ ಲೈಫ್ ಚೇಂಜ್ ಆಗಿದೆ, ಎಷ್ಟು ಜನರನ್ನು ಇವತ್ತು ಪೂಜೆ ಮಾಡ್ತಿದ್ದಾರೆ, ಎಷ್ಟು ಜನರನ್ನು ಆರಾಧನೆ ಮಾಡ್ತಿದ್ದಾರೆ. ಅದೇ ಇಂಡಸ್ಟ್ರಿ ಬಂದಂಥ ಎಷ್ಟೋ ಜನ ವ್ಯಕ್ತಿಗಳು ಇವತ್ತು ಆಂಧ್ರದಲ್ಲಿರ್ಬೋದು, ತಮಿಳ್ನಾಡಲ್ಲಿರ್ಬೋದು, ಮುಖ್ಯಮಂತ್ರಿ ಆದಂಥ ಪಟ್ಟದ ತನಕ ತಲುಪಿದ್ರು. ಇಟ್ಸ್ ನಾಟ್ ಅಬೌಟ್ ಇಂಡಸ್ಟ್ರಿ. ನಾವು ಆ ಇಂಡಸ್ಟ್ರಿಯಲ್ಲಿ ನಾವು ಹೆಂಗೆ ತೊಗೊಂಡು ಹೋಗ್ತೀವಿ ಅನ್ನೋದ್ರ ಮೇಲ್ಗಡೆ ಆ ಇಂಡಸ್ಟ್ರಿಗೆ ಗೌರವವನ್ನು ತಂದು ಕೊಡೋಕ್ಕಾಗುತ್ತೆ. ಇಂಡಸ್ಟ್ರಿ ನಮಗೆ ಇವತ್ತು ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅನ್ನುವಂಥದ್ದು ಕೋಟ್ಯಂತರ ಜನಗಳ ಮುಂದಿನ ಬದುಕಾಗಿದೆ, ಅವರ ಜೀವನ ಆಗಿದೆ, ಅವರ ಕನಸಾಗಿದೆ. ಅವರ ಲೈಫ್ನ ಪ್ರತಿ ಕನಸನ್ನು ನನಸು ಮಾಡೋದಕ್ಕೆ ಈ ಸಲದ ಫಾರಿನ್ ಟ್ರಿಪ್ಪಲ್ಲಿ ನಾನು ನೋಡ್ತಿರೋದು, ರೈತರು ಫಾರಿನ್ ಟ್ರಿಪ್ಪಲ್ಲಿ ಇದ್ರು, ಒಂದು ಹೌಸ್ ವೈಫ್ ಫಾರಿನ್ ಟ್ರಿಪ್ಪಲ್ಲಿ ಇದ್ರು. ನಮ್ಮ ಟೀಮಲ್ಲಿ ಒಬ್ಬ 19 ವರ್ಷದ ಕಾಲೇಜ್ ಹುಡುಗ, ಅವನೇನು ಡಿಗ್ರಿ ಹೋಗ್ತಾ ಇದ್ದಾನೆ, ಅವ್ನು ಫಾರಿನ್ ಟ್ರಿಪ್ಪಲ್ಲಿದ್ದ.
75 ವರ್ಷದವರು ಫಾರಿನ್ ಟ್ರಿಪ್ಪಲ್ಲಿ ಇದ್ದಾರೆ, ಅನ್ಎಜುಕೇಟೆಡ್ ಫಾರಿನ್ ಟ್ರಿಪ್ಪಲ್ಲಿ ಇದ್ದಾರೆ, ಎಜುಕೇಟೆಡ್ ಫಾರಿನ್ ಟ್ರಿಪ್ಪಲ್ಲಿ ಇದ್ದಾರೆ, ಬಿಸ್ನೆಸ್ ಮ್ಯಾನ್ ಫಾರಿನ್ ಟ್ರಿಪ್ಪಲ್ಲಿ ಇದ್ದಾರೆ. ನಾರ್ತ್ ಕರ್ನಾಟಕದ ಎಷ್ಟೋ ಜನ GBDಗಳ ಟೆಸ್ಟಿಮನಿ ನೀವೆಲ್ಲರೂ ಕೂಡ ಕೇಳಿದಿರ. ಮೋಸ್ಟ್ ಆಫ್ ದಿ 70% ಡಾಕ್ಟರ್ಸ್ ಬಿಸ್ನೆಸ್ ಅಲ್ಲಿ ಇದ್ದಾರೆ, GBD ಟೈಟಲ್ಗಳನ್ನ ಅಚೀವ್ ಆಗಿದ್ದಾರೆ, IAS ಆಫೀಸರ್ಸ್ ಇದ್ದಾರೆ, ಗವರ್ಮೆಂಟ್ ಆಫೀಸರ್ಸ್ ಇದ್ದಾರೆ, ಫ್ಯಾಮಿಲಿಯವ್ರ ಹೆಸರಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ. ಎಲ್ಲ ಕ್ಯಾಟಗರಿ ಪೀಪಲ್ ಈ ಒಂದು ಬಿಸ್ನೆಸ್ ಅನ್ನ ಇವತ್ತು ಮಾಡ್ತಿದ್ದಾರೆ. ಯಾಕಂತಂದ್ರೆ ಈ ಬಿಸ್ನೆಸ್ ಅಲ್ಲಿ ಇರುವಂತಹ ಒಂದು ಖುಷಿ, ಈ ಬಿಸ್ನೆಸ್ ಅಲ್ಲಿ ಇರುವಂತಹ ಒಂದು ಮಜಾ, ಈ ಬಿಸ್ನೆಸ್ ಅನ್ನುವಂಥದ್ದು ಬರೀ ಹಣ ಮಾತ್ರ ಅಲ್ಲ, ಇಲ್ಲಿ ಒಂದು ಎಜುಕೇಶನ್ಸ್ ಇದೆ, ಇಲ್ಲಿ ಒಂದು ಲೈಫ್ ಲೆಸನ್ಸ್ ಇದೆ, ಇಲ್ಲಿ ಒಂದು ಜಗತ್ತನ್ನು ಸುತ್ತುವಂತ ಅವಕಾಶ ಇದೆ, ದೇಶಕ್ಕೆ ಒಂದು ಕಾಂಟ್ರಿಬ್ಯೂಷನ್ಸ್ ಮಾಡ್ಬೋದು, ಬೇರೆಯವರ ಲೈಫಲ್ಲಿ ಏನಾದರೂ ಒಂದು ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡ್ಬೋದು. ಈ ಎಲ್ಲವೂ ಸಿಗುವಂಥದ್ದು ಈ ಒಂದು ಬಿಸ್ನೆಸ್ ಅಲ್ಲಿ. ನಮ್ಗೆ ಇಲ್ಲಿ ಜ್ಞಾನ ಸಿಗುತ್ತೆ, ನಮ್ಮ ಜೀವನದ ಗುಣಮಟ್ಟ ಸುಧಾರಿಸುತ್ತೆ. ಇದು ಎಲ್ಲವೂ ಕೂಡ ಈ ಒಂದು ಬಿಸ್ನೆಸ್ ಮೂಲಕ ಸಿಗ್ತಾ ಇರುವಂಥದ್ದು. ಇಟ್ಸ್ ಟೋಟಲಿ ಅಮೇಝಿಂಗ್ ಆದಂಥ ಎಕ್ಸ್ಪೀರಿಯನ್ಸ್. ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳೋದಷ್ಟೇ, ಕೇಳಿಸ್ಕೊಳ್ಳೋದಕ್ಕೆ ಭಾಳ ಸಲ ಅನ್ಸುತ್ತೆ, ಎಸ್ ವಾವ್ ಅಂತ ಅನ್ಸುತ್ತೆ, ಫೀಲ್ ಆಗ್ಬೇಕು ನಿಮಗೆ. ಜಸ್ಟ್ ಈಗ ಯೋಚನೆ ಮಾಡಿ, ನಾವೆಲ್ಲ ಎಲ್ಲಿ ಇದ್ವಿ 19 ವರ್ಷದ ಹಿಂದ್ಗಡೆ ಮೋದಿಕೇರ್ ಬಿಸ್ನೆಸ್ ಬರೋದಕ್ಕಿಂತ ಮುಂಚೆ ನಾವು ಎಲ್ಲಿದ್ವಿ? ಇವತ್ತು ಮೋದಿಕೇರ್ ಬಿಸ್ನೆಸ್ ಮೂಲಕ ನಾವು ಎಲ್ಲಿಗೆ ತಲುಪದ್ವಿ? ಹೊರಗಡೆನೂ ಕೂಡ ನಿಮ್ಮ ಸುತ್ತಮುತ್ತನೂ ಕೂಡ 20 ವರ್ಷ ಎಷ್ಟೋ ಜನ ನಿಮ್ಮ ಲೈಫ್ ಫ್ಯೂಚರ್ ಏನು ಅಂತ ನೋಡಬೇಕು ಅಂತ ಹೇಳಿದ್ರೆ 20 ವರ್ಷದಿಂದ ಯಾರ್ಯಾರು ಏನೇನು ಮಾಡ್ತಿದ್ರು ಅವ್ರನ್ನ ಒಂದ್ಸಲ ನೋಡಿ. ಯಾರನ್ನೋ ನೋಡಕ್ ಹೋಗ್ಬೇಡಿ. ನಾನು ಆಲ್ವೇಸ್ ಯಾವಾಗಲೂ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲೇ ಇದ್ದಂತ ನಮ್ಮ ತಂದೆ ತಾಯಿ, ನಮ್ಮ ತಂದೆ ನೋಡೋಣ, ನಮ್ಮ ಚಿಕ್ಕಪ್ಪ ನೋಡೋಣ, ನಮ್ಮ ನಿಯರೆಸ್ಟ್ ಇರುವಂಥ ವ್ಯಕ್ತಿಗಳನ್ನ ನೋಡೋಣ. ಅವರು ಕೂಡ 15-20 ವರ್ಷದಿಂದ ಕಷ್ಟನೇ ಪಡ್ತಿದಾರಲ್ವಾ? ಯಾವುದೋ ಒಂದು ರೂಟಲ್ಲಿ, ಮೇ ಬಿ ಅದು ಜಾಬ್ ಮಾಡ್ತಾ ಇರ್ಬೋದು, ಬಿಸ್ನೆಸ್ ಮಾಡ್ತಾ ಇರ್ಬೋದು, ಕೃಷಿ ಮಾಡ್ತಿರ್ಬೋದು, ಅಗ್ರಿಕಲ್ಚರ್ ಮಾಡ್ತಿರ್ಬೋದು, 20-25 ವರ್ಷದಿಂದ ಕಷ್ಟನೇ ಪಡ್ತಿದ್ದಾರೆ. ಬಟ್ ವಾಟ್ ಇಸ್ ದ ಗೈನಿಂಗ್? ಎಂಡ್ ಆಫ್ ದ ಡೇ ಅವ್ರು ಇವತ್ತೇನು ಸಂಪಾದನೆ ಮಾಡಿರುವಂಥದ್ದೇನು? ಅವ್ರ ಜೀವನದಲ್ಲಿ ಅವ್ರು ಎಷ್ಟು ಖುಷಿಯಾಗಿದ್ದಾರೆ, ಅವರಿಂದ ಎಷ್ಟು ಜನರನ್ನ ಖುಷಿ ಕೊಡೋಕ್ಕಾಗಿದೆ, ಅವ್ರು ಎಷ್ಟು ದೇಶ ಸುತ್ತಿದ್ರು, ಅವರಿಂದ ಎಷ್ಟು ಜನಗಳಿಗೆ ಹೆಲ್ಪ್ ಮಾಡೋಕ್ಕಾಗಿದೆ. ಅವ್ರ ತಪ್ಪಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇದ್ರದ್ದು ಆಪರ್ಚುನಿಟಿ ಅನ್ನುವಂಥದ್ದು ಜನಗಳ ಲೈಫನ್ನು ಹೆಂಗೆ ಚೇಂಜ್ ಮಾಡುತ್ತೆ. ಇನ್ ಕೇಸ್ ಸಂತೋಷ್ ಅನ್ನುವಂಥ ವ್ಯಕ್ತಿ, ರಾಜು DG ಸರ್ ಅನ್ನುವಂಥ ವ್ಯಕ್ತಿ, ಅಥವಾ ಮಂಜು ಸರ್ ಇರ್ಬೋದು, ವಿಜಯ್ ಸರ್ ಇರ್ಬೋದು, ಅಥವಾ ಯಾರೋ ಒಬ್ಬ ವ್ಯಕ್ತಿ, ಸುರೇಖಾ ಭಾರ್ಗವ ಮೇಡಮ್, ಇಫ್ ಇಟ್ ಈಸ್ ನಾಟ್ ಮೋದಿ ಕೇರ್, ಹೊರಗಡೆ ಎಲ್ಲೋ ಇದ್ದಿದ್ರೆ ಡೆಫಿನೆಟ್ಲಿ ನಮ್ಮ ಜೀವನ ನಡೀತಾ ಇತ್ತು. ನಾನೆಲ್ಲೋ ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ಕೊಂಡು, ಅಥವಾ ಹೋಟೆಲಲ್ಲಿ ಕೆಲಸ ಮಾಡ್ಕೊಂಡು, ಅಥವಾ ಬ್ಯಾಂಕಲ್ಲಿ ಕೆಲಸ ಮಾಡ್ಕೊಂಡು ಇರ್ತಿದ್ದೆ. ರಾಜು ಸರ್ ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಇರ್ತಾ ಇದ್ರು. ಬಟ್ ಎಷ್ಟು ಜನರ ಲೈಫನ್ನು ಇಂಪ್ಯಾಕ್ಟ್ ಮಾಡೋಕ್ಕಾಗತ್ತೆ, ಈ ದೇಶಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಡೋದಕ್ಕೆ ಏನಾಗುತ್ತೆ, ಅಥವಾ ಆ ಒಂದು ದೊಡ್ಡ ಕನ್ಸು ಅನ್ನುವಂಥದ್ದು ಡಿಫ್ರೆನ್ಸ್. ಈ ಬಿಸ್ನೆಸ್ ಅನ್ನುವಂಥದ್ದು ಇವತ್ತು ಹೊರಗಡೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ಯಾರೆಲ್ಲ 15-20 ವರ್ಷ ಇದ್ದಾರೋ ಅವರೆಲ್ಲರೂ ಕೂಡ ರೆಕಾರ್ಡ್ ಮಾಡಿದ್ದಾರೆ, ಇತಿಹಾಸ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿರುವಂಥದ್ದು, ನೆಕ್ಸ್ಟ್ ಇಯರ್ಗೆ ನನ್ನ 20 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ನನ್ನ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಏನಪ್ಪ ಅಂತ ಹೇಳೋದಿದ್ರೆ, ನನ್ನ ಬಗ್ಗೆ ನನಗೆ ತುಂಬ ಖುಷಿ ಪಡೋದು, ಮೋದಿ ಕೇರ್ನಲ್ಲಿ ನಾನು ಏನು ಸಾಧನೆ ಮಾಡಿದೆ ಅನ್ನೋದಕ್ಕಿಂತ 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ನಿಂತ್ಕೋಬೇಕು ಅಂತ ಡಿಸೈಡ್ ಮಾಡಿದ್ನಲ್ವಾ, ಐ ಫೀಲಿಂಗ್ ಪ್ರೌಡ್ ಮೈ ಸೆಲ್ಫ್. ನನಗೆ ಅಚೀವ್ಮೆಂಟ್ಗಳು ಇದು ಏನು ಅನ್ಸೋದಿಲ್ಲ. ಈಗ ನನ್ನ ಮೋದಿ ಕೇರ್ನ ನಿಜವಾದಂಥ ಶುರು ಈಗ ಅಂತ ಅನ್ಸುತ್ತೆ. ಬಿಕಾಸ್ ಈಗ 14-15 ವರ್ಷ ನನ್ನ ಜೀವನದ ಕಲಿಕೆ. ನಾನೆಲ್ರಿ ಯಾವುದೋ ಒಂದು ಸಣ್ಣ ಕುಗ್ರಾಮದಿಂದ ಬಂದಂಥ ಹುಡುಗ, ಯಾವುದೋ ಒಂದು ಸಣ್ಣ ಎಜುಕೇಷನ್ ಮಾಡ್ಕೊಂಡು ಬಂದಿರುವಂಥದ್ದು, ಫ್ಯಾಮಿಲಿಯಲ್ಲಿ ಯಾರು ಬಿಸ್ನೆಸ್ ಮ್ಯಾನ್ಗಳಿರಲಿಲ್ಲ, ಟೈಕೂನ್ಸ್ ಇರಲಿಲ್ಲ, ಎಜುಕೇಟೆಡ್ಸ್ ಇರಲಿಲ್ಲ, ಯಾರಿಗೆ ಯಾವುದೇ ರೀತಿಯಾದಂಥ ದೊಡ್ಡ ಡ್ರೀಮ್ ಇರಲಿಲ್ಲ. ಮೋದಿಕೇರಿ ಬಂದ ಮೇಲ್ಗಡೆ ಬದುಕಿನ ಪ್ರತಿಯೊಂದು ಪಾಠವನ್ನು ಕಲ್ತಿರೋದು ಮೋದಿಕೇರಿಂದ, ಕನ್ಸು ಕಂಡಿದ್ದು ಮೋದಿಕೇರಿಂದ, ಕನ್ಸು ಕಂಡ್ರೆ ನನ್ಸಾಗುತ್ತೆ ಅಂತ ಅನ್ಕೊಂಡಿದ್ದು ಮೋದಿಕೇರಿಂದ, ಕನ್ಸು ಕಾಣಬೇಕು ಅಂತ ಹೇಳ್ಕೊಟ್ಟಿದ್ದು ಮೋದಿಕೇರು, ಬೇರೆಯವ್ರ ಜೀವನದಲ್ಲಿ ಏನಾದರೂ ಕೆಲಸ ಮಾಡಬೇಕಂತ ಹೇಳ್ಕೊಟ್ಟಿದ್ದು ಮೋದಿಕೇರು. ವಾಟ್ ಎವರ್ ಇವತ್ತು ನಮ್ಮ ಲೈಫಲ್ಲಿ ಏನೇನಾಗಿದೆಯೋ ಅದೆಲ್ಲದೂ ಮೋದಿಕೇರ್. ಇದನ್ನು ಕಲಿಯೋದಕ್ಕೊಂದು 10 ವರ್ಷ ತಗೊಂಡ್ವಿ. ಆ 10 ವರ್ಷ ಫಸ್ಟ್ ನನ್ನನ್ನು ನಂಬೋದಕ್ಕೆ, ನನ್ನನ್ನು ಸರಿ ಮಾಡೋದಕ್ಕೆ ಟೈಮ್ ತಗೊಂಡೆ. ನನ್ನ ಕೈಯಲ್ಲಿ ಆಗುತ್ತಾ, ಇದೇ ನನ್ನ ದೊಡ್ಡ ಕ್ವಶನ್ಸ್ ಇತ್ತು. ಮೋದಿಕೇರ್ನಲ್ಲಿ ಪ್ರಾಬ್ಲಮ್ ಇರಲಿಲ್ಲ, ನಾನು ಮಾತಾಡಿದ್ರೆ ಜನ ಕೇಳ್ತಾರಾ, ನನಗೆ ನಂಬಿಕೆ ಇರಲಿಲ್ಲ. ಇದೊಂದು 10 ವರ್ಷ ಟೈಮ್ ತಗೊಳುತ್ತೋ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ. ಆಮೇಲೆ ಮಾತಾಡಿದ್ದಕ್ಕೆಲ್ಲ ಅದು ಮಾತುಗಳಾಗಿರಲಿಲ್ಲ, ಅದು ಮಾತಾಡಿರುವಂಥದ್ದೆಲ್ಲದು ಕೂಡ ಜನರ ಜೀವನ ಚೇಂಜ್ ಮಾಡುವಂಥ ವರ್ಡ್ಸ್ಗಳಾಯಿತು. ಯಾವಾಗ ನಮ್ಮನ್ನು ನಾವು ನಂಬೋದಕ್ಕೆ ಟೈಮ್ ತಗೊಳತ್ತೆ ಡಿಯರ್ ಫ್ರೆಂಡ್ಸ್. ತುಂಬ ಜನ ಹೇಳ್ತಾರೆ, ಸರ್ ಮೋದಿಕೇರಿ ಬಂದೆ 4 ವರ್ಷ ಏನೂ ಆಗಿಲ್ಲ. ನಾನು ಹೇಳ್ತೀನಿ, ಏನೂ ಆಗಿಲ್ಲ ಅಂತ ಅನಿಸ್ತಿದ್ದಿಲ್ಲ, ಅದಕ್ಕಿಂತ ದೊಡ್ಡ ಮುಟ್ಟಾಳ್ತನ ಏನೂ ಇಲ್ಲ. 4 ವರ್ಷದಿಂದ ನೀವೇನು ಕಲ್ತಿದ್ದೀರಿ, ನಿಮ್ಮನ್ನು ನೀವು ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಒಳಗಡೆ ಏನು ಒಂದು ವಿಚಾರಗಳ ಬದಲಾಯಿತು, ಆ ಬದಲಾವಣೆ ನೀವು ಮಾಡ್ಕೊತಾ ಇದ್ದೀರಾ, ದೆನ್ ಯುವರ್ ಇನ್ ರೈಟ್ ವೇ. ನೀವು ಇನ್ನೂ ಬದಲಾಗ್ತಾ ಇಲ್ವಾ, ಇನ್ನೂ ಕಲಿಯೋದು ಜಾಸ್ತಿ ಇದೆ, ಇನ್ನೂ ಕಲಿಬೇಕಾಗಿರುವಂಥ ವಿಚಾರ ಇದೆ. ನನಗೆ ಇವತ್ತು ಕೂಡ ಅನಿಸ್ತದೆ, ಈಗ ಒಂದು ಹೊಸ ಎಜುಕೇಷನ್ ಸಿಸ್ಟಮಲ್ಲಿ ಕಳೆದ 3-4 ತಿಂಗಳಿಂದ ನಾನಿದ್ದೀನಿ. ನನಗೆ ಇವತ್ತು ಕಂಪ್ಲೀಟ್ ಅಂತ ಅನಿಸ್ತಾ ಇದೆ. ಎಸ್, ಐ ಆಮ್ ಕಂಪ್ಲೀಟ್ಲಿ ಇವತ್ತು ನ್ಯೂ ಬಾಯ್. ನನಗೆ ಈಗ ನಾನು ಏನು ಕಲ್ತಿದ್ದು ಏನೂ ಇಲ್ಲ, ನಾನೀಗ ಒಂದು ಹೊಸದು ಕಲಿಬೇಕು. ಯಾಕಂತೇಳಿದ್ರೆ ಬದುಕಿನಲ್ಲಿ ಕಲಿಯೋದು ತುಂಬ ಇದೆ. ನಾವೇನಾದರೂ ಇವತ್ತು ನಮ್ಗೆ ಏನು ಸಿಕ್ಕಿದೆ ಅಂತ ಹೇಳೋದಿದ್ರೆ, ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ನಮ್ಗೆ ಸಿಕ್ಕಿದೆ.
ನನ್ನ ಯೋಗ್ಯತೆ ನಾನು ಡೆವಲಪ್ ಮಾಡ್ಕೊಂಡಿದ್ರೆ ಸಿಗೋದು ಕೊಡೋದಕ್ಕೆ ಬಹಳಷ್ಟು ಈ ಜಗತ್ತಲ್ಲಿ ಇದೆ ಅನ್ನುವಂಥದ್ದು ಆ ಕ್ಲಾರಿಟಿ ಆಗಿದೆ. ನನ್ನ ಯೋಗ್ಯತೆನೇ ನಾನು ಡೆವಲಪ್ ಮಾಡ್ಕೊಂಡ್ರೆ ಯೋಗ ಅನ್ನುವಂಥದ್ದು ನಮ್ಮನ್ನು ಹುಡಿಕೊಂಡು ಬರುತ್ತೆ ಅನ್ನುವಂಥದ್ದು ಅದು ಬದುಕಿನ ಅನುಭವದಲ್ಲಿ, ಈ ಜೀವನದ ಅನುಭವದಲ್ಲಿ ನಮಗೆ ಇವತ್ತು ಸಿಗ್ತಾ ಹೋಗಿದೆ. ಆ ಅನುಭವಗಳು ಸಿಕ್ಕಿದೆ. ಹಾಗಾಗಿ ನಮ್ಮ ಯೋಗ್ಯತೆಗಳನ್ನು ಇಂಪ್ರೂವ್ ಮಾಡ್ಕೋಬೇಕು, ನಮ್ಮ ಕ್ವಾಲಿಟೀಸ್ನ ಇಂಪ್ರೂವ್ ಮಾಡ್ಕೋಬೇಕು, ನಮ್ಮ ಜ್ಞಾನವನ್ನು ಇಂಪ್ರೂವ್ ಮಾಡ್ಕೋಬೇಕು. ಅದನ್ನು ನಾವು ಮಾಡ್ಕೊಂಡ್ರೆ ನಮ್ಮ ಕನಸುಗಳನ್ನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ಕೋಬೇಕು. ದೆನ್ ಮೋದಿ ಕೇರ್ ಇಟ್ಸ್ ಎ ಪ್ಲಾಟ್ಫಾರ್ಮ್. ಅದಾಯಿತು, ಮೋದಿ ಕೇರ್ನಲ್ಲಿ ಮ್ಯಾಜಿಕ್ ಮಿರಾಕಲ್ ನಡೆದೋಗ್ಬಿಡತ್ತೆ. ಡಿಫ್ರೆನ್ಸ್ ಮೋದಿ ಕೇರ್ನಲ್ಲಿ ಎಲ್ಲದೂ ಸಮೀರ್ ಮೋದಿ ಸರ್ ಕೊಡಕ್ಕೆ ರೆಡಿ ಇದೆ. 140 ಕೋಟಿ ಜನರನ್ನು ಟಚ್ ಮಾಡಕ್ಕೆ ನಮ್ಗೆ ಆಪರ್ಚುನಿಟಿ ಇದೆ. ಹಾರ್ಡ್ಲಿ 21 ಕೋಟಿ ಜನರನ್ನು ನಾವು ಟಚ್ ಮಾಡಿರ್ಬೋದು. ರಿಮೈನಿಂಗ್ 139 ಕೋಟಿಯಲ್ಲಿ ಒಂದು 40 ಜನ ಮಕ್ಕಳು ಮರಿ ಅಂತ ಬಿಲೋ 18 ಇಯರ್ಸ್ ತಗೊಳ್ಳಿ. ಇನ್ನು 100 ಕೋಟಿ ಜನ ಇದ್ದಾರೆ. ಅದರಲ್ಲಿ ಒಂದು 20 ಕೋಟಿ 60+ ಇದ್ದವ್ರು ತಗೊಳ್ಳಿ, 80 ಕೋಟಿ ಇದ್ದಾರೆ. ಅದರಲ್ಲಿ ಒಂದು 10 ಕೋಟಿ ಜನ ಎಂಪ್ಲಾಯ್ಸು, ಬಿಸ್ನೆಸ್ ಮ್ಯಾನು, ಟಾಪ್ ಕ್ಲಾಸ್ ಅಂತ ತಗೊಳ್ಳಿ, 70 ಕೋಟಿ ಇದ್ದಾರೆ. ಅದರಲ್ಲಿ ಒಂದಿಷ್ಟು ಕೋಟಿ ಜನ ನೆಗೆಟಿವ್ ಮೈಂಡ್ ಸೆಟ್ ಇದ್ದವ್ರು ಅಂತ ಅನ್ಕೊಳ್ಳಿ, 50 ಕೋಟಿ ಇರ್ತಾರೆ. 50 ಕೋಟಿಯಲ್ಲಿ ಮತ್ತೊಂದಿಷ್ಟು ಜನ ಆಗಲ್ಲ ಅಂತ ಅನ್ಕೊಂಡ್ರು ಒಂದು 30 ಕೋಟಿ, 20 ಕೋಟಿ, 10 ಕೋಟಿ, ಎಷ್ಟು ಲೀಸ್ಟ್ ಕೇಸಲ್ಲಿ ತಗೊಂಡ್ರು ಕೂಡ 1 ಕೋಟಿ ಜನಸಂಖ್ಯೆ ನಮ್ಗೆ ಇನ್ನೊಂದು 20 ವರ್ಷದಲ್ಲಿ ನಾವು ಟಚ್ ಮಾಡಕ್ಕೆ ಪ್ಲಾನ್ ಮಾಡ್ಕೊಂಡ್ರು ಕೂಡ 27, 29 ವರ್ಷದಲ್ಲಿ ಮೋದಿ ಕೇರ್ ಟೋಟಲ್ ಟಚ್ ಮಾಡಿರೋದು ಇಲ್ಲಿ ತನಕ 1 ಕೋಟಿ. ನಾವಿನ್ನೊಂದು 20 ವರ್ಷದಲ್ಲಿ ಇವತ್ತಿನ ಸಿಸ್ಟಮು, ಇವತ್ತಿನ ಟೆಕ್ನಾಲಜಿ ಮೂಲಕ ನಾವಿನ್ನೊಂದು 20 ವರ್ಷದಲ್ಲಿ 1 ಕೋಟಿ ಜನಗಳ ಲೈಫ್ನ ಟಚ್ ಮಾಡಕ್ಕೆ ಹೋದಿದ್ರೆ ನಮ್ಮ ಲೈಫ್ ಎಲ್ಲಿಗೆ ಹೋಗಿರುತ್ತೆ. ದ್ಯಾಟ್ ಈಸ್ ದ ಓನ್ಲಿ ಗೋಲ್ ನಮ್ಮ ಲೈಫಲ್ಲಿ ಇವತ್ತು. ಅದಕ್ಕೆ ಏನು ಬೇಕೋ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಆ್ಯಂಡ್ ಗುರುಗಳ ಮಾರ್ಗದರ್ಶನ ಇದೆ. ಇಂಥ ಅದ್ಭುತವಾದಂಥ ಗುರುಗಳು ಸಿಕ್ಕಿರುವಂಥದ್ದು ನಮ್ಮ ಪೂರ್ವಜನದ ಪುಣ್ಯ. ಅದ್ರ ಜೊತೆಗೆ ಕಂಪನಿ ಇರ್ಬೋದು. ಸೊ ಎಲ್ಲವನ್ನ ಕೂಡ ಬದಲಾಯಿಸುವಂಥ ಶಕ್ತಿ ನಮ್ಮ ಹತ್ರ ಇದೆ ಡಿಯರ್ ಫ್ರೆಂಡ್ಸ್. ಅದನ್ನು ತಗೋಬೇಕು. ನನಗೆ ದೇವರು ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಾನೆ ಅಂತ ನಾವು ತಗೊಂಡದಿದ್ರೆ ಸೊ ಈ ಜಗತ್ತಲ್ಲಿ ಒಂದು ದೊಡ್ಡ ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡ್ಬೋದು. ಫಾರಿನ್ ಟ್ರಿಪ್ ಇರ್ಬೋದು, ಈಗ 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 ಬಂದಿರುವಂಥ ಇನ್ಫಿನಿಟಿ ಪ್ಲ್ಯಾನ್, ಜಸ್ಟ್ 4 ಲೆಗ್. ನಾನು ಹೇಳ್ತೀನಿ ಮಿಲಿಯನಿಯರ್ಸ್ ಆಗ್ಬೇಕನ್ನುವಂಥ ಮೆಂಟಾಲಿಟಿ ಫಸ್ಟ್ ನೀವು ಬಿಟ್ಟು ಬನ್ನಿ. ನಿಮ್ಮ ತಲೆ ಬರಬೇಕು, ನಾನು ಲಕ್ಷಾಧಿಪತಿ ಆಗ್ಬೇಕು, ನಾನು 1 ಲಕ್ಷಕ್ಕೆ ಟಾರ್ಗೆಟ್ ಮಾಡಬೇಕು. ನೀವು 1 ಲಕ್ಷ ಟಾರ್ಗೆಟ್ ಮಾಡಿದರೆ ನಿಮ್ಮ ಫ್ರಂಟ್ ಲೈನ್ 4 ಜನ 25,000 ದುಡಿತಾರೆ. ಆ್ಯಂಡ್ ನೀವು 1 ಲಕ್ಷ ಟಾರ್ಗೆಟ್ ಮಾಡಿದರೆ ಅವ್ರ ಲೈಫ್ ಚೇಂಜ್ ಆಗುತ್ತೆ. ಆ್ಯಂಡ್ ಅವ್ರ ಲೈಫ್ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಅವ್ರ 4 ಜನರ ಲೈಫ್ ಚೇಂಜ್ ಮಾಡಬೇಕು. ಆ್ಯಸ್ ಎ ಲೀಡರ್ ನಾವು ಆಲ್ವೇಸ್ ಡ್ರೀಮ್ ಬಿಗ್. ನಾವು ದೊಡ್ಡ ಕನ್ಸು ಕಂಡಂಗೆಲ್ಲ ಬೆನಿಫಿಟ್ ಡೌನ್ಲೈನಿಗೆ ಸಿಗುತ್ತೆ. ಅದರಿಂದ 100,000 ಜನರ ಲೈಫ್ ಚೇಂಜ್ ಆಗುತ್ತೆ. ನಾವಿನ್ನೂ ಭಾಳ ಚಿಕ್ಕದಾಗಿ ಲೈಫಲ್ಲಿ ಕನ್ಸು ಕಾಣ್ತಾ ಇದ್ದದಿದ್ರೆ ಅವ್ರ ಕನಸನ್ನು ಚಿಕ್ಕದಾಗಿ ಕಾಣಿಸ್ತೀವಿ. ಅವ್ರ ಕನಸು ಚಿಕ್ಕದಾಯಿತು ಅಂತ ಹೇಳೋದಿದ್ರೆ ಅವ್ರಿಗೆ ಆ ಚಿಕ್ಕದು ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಪ್ಪ, 2,000 5,000 ದುಡಿಯೋಕೆ ಇಲ್ಲಿ ಬರ್ಬೇಕಂತಂದಾಗ ಬೇರೆ ಅವಕಾಶ ಹುಡುಕೋಕೆ ಶುರು ಮಾಡ್ತಾರೆ. ಇಲ್ಲಿ ಲಕ್ಷಗಟ್ಟಲೆ ಶುರು ಮಾಡ್ಬೋದು ಅಂತ ಹೇಳೋದಿದ್ರೆ ಹೊರಗಡೆ ಎಲ್ಲ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂತಾರೆ. ಇಟ್ಸ್ ಆಲ್ ನಾವು ಮಾಡಬೇಕಾಗಿರುವಂಥದ್ದು. ಅದನ್ನು ಮಾಡೋದಕ್ಕೆ ಸಿದ್ಧರಿದ್ದೀವಿ. ಅದು ಮತ್ತೆ ಇನ್ಫಿನಿಟಿ ಪ್ಲಾನ್ ಮೂಲಕ ಒಂದು ಹೊಸ ಜಲಕ್ ಅನ್ನುವಂಥ ಶುರುವಾಗ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ಅದ್ಭುತವಾದಂಥ ಎಜುಕೇಷನ್ ಸಿಸ್ಟಮ್ ಇಲ್ಲಿರುವಂಥ ವ್ಯಕ್ತಿಗಳಿಗೆ ನಮಗೆ ಗೊತ್ತಿದೆ. ಒಂದು ರೈಟ್ ಸಿಸ್ಟಮಲ್ಲಿ ನಾವು ಇವತ್ತು ಹೋಗ್ತಾ ಇದ್ದೀವಿ, ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ದೀವಿ. ನಾನು ಹೇಳಿದ್ನಲ್ವ, ನಾನು ಒಂದು 10-12 ವರ್ಷ ನನ್ನನ್ನು ಸುಧಾರಿಸ್ಕೊಳ್ಳೋಕೆ ಟೈಮ್ ತೊಗೊಂಡಿದ್ದೆ ಅಂತ ಅಂದ್ಬಿಟ್ಟು ಗೊತ್ತಿರಲಿಲ್ಲ. ಹೆಂಗೆಂಗೋ ಎಲ್ಲೆಲ್ಲೋ ಹುಡುಕಿ ಏನೇನೋ ಮಾಡಿ ಅದು ಟೈಮ್ ತೊಗೊಂಡಿರೋದು. ಬಟ್ ಇವತ್ತು ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದಕ್ಕೆ ಅಥವಾ ನಮ್ಮನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು 6 ಮಂತ್ಸ್ ಒಂದು ರೈಟ್ ಎಜುಕೇಷನ್ ಸಿಸ್ಟಮಲ್ಲಿ ಇದ್ದೀರಾ. ಅದನ್ನು 100% ಫಾಲೋ ಮಾಡಿದರೆ ನೀವು ಯಾರು, ನಿಮ್ಮ ಶಕ್ತಿ ಏನು, ನಿಮ್ಮ ಕೆಪಾಸಿಟಿ ಏನು, ನೀವೇನು ಮಾಡ್ಬೋದು ಅದೆಲ್ಲದೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಒಂದು ಸಲ ನನ್ನ ಶಕ್ತಿ ನನಗೆ ಗೊತ್ತಾಯಿತು, ನನ್ನ ಕೆಪಾಸಿಟಿ ನನಗೆ ಗೊತ್ತಾಯಿತು, ನನ್ನ ಕನಸೇನು, ನಾನು ಯಾಕೆ ಈ ಭೂಮಿ ಬಂದಿದ್ದೀನಿ ಅಂತ ಗೊತ್ತಾದರೆ ಮತ್ತೆ ನಮ್ಮ ಟಚ್ ಮಾಡೋಕ್ಕೆ ಅಹಂ ಬ್ರಹ್ಮಾಸ್ಮಿ. ನಾವೆಲ್ಲರೂ ಇಲ್ಲಿ ದೇವ್ರುಗಳೇ ಇದ್ದಂಗೆ ಅಷ್ಟೇ. ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ನಮ್ಗೆ ಗೊತ್ತಿರೋದಿಲ್ಲ ನಮ್ಮ ಒಳಗಡೆ ಆ ಶಕ್ತಿ ಇದೆಯಾ ಅಂತಂದ್ಬಿಟ್ಟು ಅದನ್ನು ಅರಿವು ಮಾಡುವಂಥ ಕೆಲಸ ಗುರುಗಳು ಮಾಡ್ತಿದ್ದಾರೆ. ಅವ್ರ ಮಾತುಗಳನ್ನು ನಂಬೋಣ. ಎಷ್ಟೋ ಸಲ ಗುರುಗಳು ಹೇಳಿದಾಗ ನಮ್ಗೆ ಅನ್ಸುತ್ತೆ, ಯಾಕಪ್ಪ ನಮ್ಗೆ ಇವರು ಟಾರ್ಚರ್ ಮಾಡ್ತಾರಂತ ಅನ್ಸುತ್ತೆ, ಅಥವಾ ಇವ್ರು ನಮ್ಮನ್ನು ಪ್ರೆಷರ್ ಮಾಡ್ತಾರಂತ ಅನ್ಸುತ್ತೆ. ಅವ್ರಿಗೇನೂ ಇಲ್ಲ. ನನ್ನ ಲೈಫಲ್ಲಿ ಇವತ್ತು ಬಿಗ್ಗೆಸ್ಟ್ ರೋಲ್ ಪ್ಲೇ ಮಾಡಿರುವಂಥ ನಮ್ಮ ಅಪ್ಲೈನ್ ಲೀಡರ್ಸ್ಗಳು. ಆ್ಯಂಡ್ ಐ ಆಮ್ ರಿಯಲಿ ಅದನ್ನು ಪದಗಳಲ್ಲಿ ಹೇಳೋದು ಸಾಧ್ಯನೇ ಇಲ್ಲ. ಅವ್ರೆ ಒಂದು ವೇಳೆ ನಮ್ಗೆ ನಮ್ಮ ಕೆಪಾಸಿಟಿ ನಮ್ಗೆ ತೋರಿಸಿಲ್ಲ ಅಂತ ಹೇಳೋದಿದ್ರೆ ಸೊ ಇಟ್ಸ್ ಎ ಟೋಟಲಿ ಒಂದು ಅಮೇಝಿಂಗ್ ಆದಂಥ ಒಂದು ಲೈಫ್ ಇವತ್ತು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ಎಲ್ಲದಕ್ಕೂ ಕಾರಣಕರ್ತರಾಗಿರುವಂಥ ನನ್ನ ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಈ ಸಿಸ್ಟಮನ್ನು ಸೃಷ್ಟಿ ಮಾಡಿರುವಂಥ ಸಮೀರ್ ಮೋದಿ ಸರ್ಗಿರ್ಬೋದು, ಮ್ಯಾನೇಜ್ಮೆಂಟ್ ಟೀಮ್ ಇರ್ಬೋದು, ಆ್ಯಂಡ್ ಎಂಟೈರ್ ಆಲ್ ಓವರ್ ಇಂಡಿಯಾದ ಆ ಲೀಡರ್ಸ್ಗಳಿಗಿರ್ಬೋದು ಥ್ಯಾಂಕ್ಸ್ ಹೇಳೋಣ. ಆ್ಯಂಡ್ ಒಂದು ರೈಟ್ ವೇಯಲ್ಲಿ ನೀವು ಇದ್ದೀರಾ ಡಿಯರ್ ಫ್ರೆಂಡ್ಸ್. ಮೋದಿ ವೇ ಆ್ಯಂಡ್ ಮೋದಿ ಕೇರ್, ಇನ್ಫಿನಿಟಿ ಪ್ಲ್ಯಾನ್. ಇನ್ಫಿನಿಟಿವ್ ಅಂತ ಹೇಳಿದ್ರೆ ಅನಂತವಾದಂಥ ಪ್ಲ್ಯಾನಲ್ಲಿ ನಾವು ಇದ್ದೀವಿ. ಅನಂತವಾದಂಥ ಆಪರ್ಚುನಿಟಿ ನಮ್ಮ ಹತ್ರ ಇದೆ. ಅನಂತವಾದಂಥ ಸಂಪಾದನೆ ಮಾಡುವಂಥ ಕೇರಳದ ಪದ್ಮನಾಭ, ಅನಂತ ಪದ್ಮನಾಭದ ಥರ ನಮ್ಮ ಲೈಫನ್ನು ಕೂಡ ಅಷ್ಟು ಶ್ರೀಮಂತಿಕವಾಗಿ ಮಾಡ್ಕೊಳ್ಳುವಂಥ ಅವಕಾಶ ನಮ್ಮ ಹತ್ರ ಇದೆ. ಆ ರೀತಿ ಕನಸು ಕಾಣಿ. ಸೊ ನಾಟ್ ಡ್ರೀಮಿಂಗ್ ಇಸ್ ಎ ಕ್ರೈಮ್ ಅಂತ ಬರೀ ಹೇಳೋದಲ್ಲ, ಆ ಥರ ದೊಡ್ಡ ದೊಡ್ಡ ಕನಸು ಕಾಣೋಣ, ಅದನ್ನು ಜನಗಳಿಗೆ ತೋರಿಸೋಣ.
ಇಲ್ಲಿ ನಾವು ಜನಗಳಿಗೆ ಹೇಳಿದ್ರೆ ಸಾಕು, ಕೊಡೋದೇ ಕಂಪ್ನಿ ಇದೆ, ನೀವು ಜೋಬಿಂದ ಕೊಡೋದು ಬೇಕಾಗಿಲ್ಲ, ಸಿಗುತ್ತಂತೆ ಹೇಳೋದ್ರಷ್ಟು ಮೈಂಡ್ ಸೆಟ್ ನಾವು ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಎಸ್ ರಾಜು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇವತ್ತು ನಾವಿಲ್ಲಿ ಏನಾದರೂ ಆಗಿದ್ದೀವಿ ಅಂತ ಹೇಳೋದಿದ್ರೆ ನೀವು ತಗೊಂಡಂಥ ಒಂದು ನಿರ್ಧಾರ, ನಿಮ್ಮ ಫ್ಯಾಮಿಲಿ ಆ ಒಂದು ಕಮಿಟ್ಮೆಂಟು, ನಿಮ್ಮ ನೋಡ್ದಂಗೆಲ್ಲ ಇವತ್ತು ನಮಗೆ ನಗು ಒಂದೇನಂತ ನಾಚಿಕೆ ಆಗುತ್ತೆ, ನಮ್ಮೇಲೆ ನಮಗೆ ನಗು ಬರುತ್ತೆ. ಏನಪ್ಪ ನಾವು ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕು ಅನ್ನುವಂಥದ್ದು. ಯಾಕಂತ ಹೇಳೋದಿದ್ರೆ ಅಷ್ಟು ಇವತ್ತು ಕೂಡ ಆ ಒಂದು ಕಂಟಿನ್ಯೂಸ್ ಆದಂಥ ಎಫರ್ಟ್ ಇರ್ಬೋದು, ಆ್ಯಂಡ್ ಅದನ್ನು ಫ್ಯಾಷನೇಟ್ ಆಗಿ ನೀವು ಇನ್ವಾಲ್ವ್ ಆಗಿರುವಂಥದ್ದು, ಬೆಳಗಿಂದ ಸಂಜೆ ತನಕ ನೀವು ಆ ಒಂದು ಎಜುಕೇಷನ್ಗೆ ಮಹತ್ವ ಕೊಟ್ಟಿರುವಂಥದ್ದು. ಡೆಫಿನೆಟ್ಲಿ ಸರ್, ಆ ಹಾದಿಯಲ್ಲಿ ನಾವು ಕೂಡ ಇದ್ದೀವಿ, ಬರ್ತೀವಿ, ಆ್ಯಂಡ್ ಬದಲಾಗಲೇಬೇಕು, ಅದೊಂದೇ ಜೀವನ. ಈ ಒಂದು ಸಣ್ಣ ಬದಲಾವಣೆಗೆ ಇದು ಸಿಕ್ಕಿದೆ, ಇನ್ನಷ್ಟು ದೊಡ್ಡ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು. ಅದು ಮಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ, ಬದಲಾಗೋದಷ್ಟೇ ಪ್ರಯತ್ನ, ಬಾಕಿ ಉಳಿದ ಎಲ್ಲದೂ ಕೂಡ ಅದ್ರ ಕ್ಲಾರಿಟಿ ಅನ್ನುವಂಥದ್ದು ಸಿಕ್ಕಿದೆ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್. ಡ್ರೀಮರ್ ಸತ್ಸಂಗ್ ಕಾರ್ಯಕ್ರಮವನ್ನು ಯಾರೆಲ್ಲ ಕಂಟಿನ್ಯೂಸ್ ಆಗಿ ಅಟೆಂಡ್ ಆಗ್ತಾ ಇದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಜ್ಞಾನಕ್ಕಿಂತ ಪರ್ಯಾಯವಾದಂಥ ವ್ಯವಸ್ಥೆ ಬೇರೆ ಯಾವುದೂ ಇಲ್ಲ. ಜೀವನದಲ್ಲಿ ಗೆಲ್ಲಬೇಕಾ ಜ್ಞಾನನೇ ಬಹಳ ಮುಖ್ಯ. ಅದನ್ನು ತಗೊಳ್ತಾ ಹೋಗಿ ಸರ್ 4 ವರ್ಷದಿಂದ ಅಟೆಂಡ್ ಆಗಿದ್ದೀನಿ, ಏನಾಗಿದೆ, ನಥಿಂಗ್ ಟು ವರಿ. ಎಲ್ಲದಕ್ಕೂ ಒಂದು ಸಮಯ ಬೇಕಾಗತ್ತೆ. ಒಂದು ಭೂಕಂಪ ಆಗಬೇಕು ಅಂತ ಹೇಳಿದ್ರು ಕೂಡ ಎಷ್ಟೋ ವರ್ಷಗಳಿಂದ ಭೂಮಿಯ ಒಳಗಡೆ ಒಂದು ಹೋರಾಟ ನಡೀತಾ ಇರತ್ತೆ, ಅಲ್ಲೊಂದಿಷ್ಟು ನಡೀತಾ ಇರತ್ತೆ. ಒಂದು ಮಳೆ ಬರಬೇಕಂತ ಹೇಳಿದ್ರು, ಮೋಡ ಕಟ್ಟಬೇಕು ಅಂತ ಹೇಳಿದ್ರೆ ಅದು ಎಷ್ಟೋ ವರ್ಷದ ಕೆಲಸ ಇದೆ. ಒಂದು ಗಿಡ ಮರ ಆಗಬೇಕು ಅಂತ ಹೇಳಿದ್ರೆ, ಒಂದು ಹೂ ಆಗಬೇಕಾದ್ರೆ, ಹಣ್ಣು ಆಗ್ಬೇಕಂತ ಹೇಳಿದ್ರೆ, ಎಲ್ಲದೂ ಕೂಡ ಇಟ್ಸ್ ಎ ಟೈಮ್ ಟೇಕಿಂಗ್ ಪ್ರೋಸೆಸ್. ನಾವು ಕಲ್ತಿರೋದು, ನಾವು ಮಾಡಿರೋದು ಎಲ್ಲ ಅಲೈನ್ ಕರೆಕ್ಟ್ ಆಯ್ತು ಅಂತ ಹೇಳೋದಿದ್ರೆ, ರಿಸಲ್ಟ್ ಅನ್ನುವಂಥದ್ದು ಕಟ್ಟಿಟ್ಟಂಥ ಬುದ್ಧಿ, ಪ್ರಯತ್ನ ಅಷ್ಟೇ ನಮ್ಮ ಕೈಯಲ್ಲಿರಲಿ, ಮಾಡೋಣ, ಜೊತೆ ಸೇರಿ ಮಾಡೋಣ ಅಂತ ಹೇಳ್ತಾ, ಸೊ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಸೊ ಮುಂದಿನ ಕಾರ್ಯಕ್ರಮನ ನಡೆಸ್ಕೊಡೋದಕ್ಕೆ ರಾಜು ಸರ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಓವರ್ ಟು ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸಂತು, ವಂಡರ್ಫುಲ್. ಸಮಯದ More ಬಗ್ಗೆ than a ತುಂಬಾ ಬೇಜಾರಾಗ್ತದೆ, ಸಮಯ ಓಡ್ತಾ ಇರ್ತದಲ್ಲ ಅಂತೇಳಿ. ಸಂತೋಷ್ ಮಾತಾಡ್ತಾ ಇದ್ರೆ ಟೈಮ್ ನಿಂತೋಗ್ಬಾರ್ದ, ಈ ಪ್ರಪಂಚ ಸ್ಟ್ಯಾಂಡ್ ಸ್ಟಿಲ್ ಆಗ್ಬಿಟ್ರೆ ಹೆಂಗಿರುತ್ತೆ ಅಂತ ಅನಿಸ್ತಾ ಇರ್ತದೆ. ನಾನಂತೂ ದೊಡ್ಡ ಅಭಿಮಾನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರೂ ನಾನು ಚೆನ್ನಾಗಿರ್ತಕ್ಕಂಥ ಟ್ಯಾಲೆಂಟ್ ಅವ್ರನ್ನ ಬಯಸ್ತೀನಿ, ಇಷ್ಟಪಡ್ತೀನಿ, ಹಾರ್ಡ್ಲಿ ಆಗಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ಸಂತೋಷ್ ಶೆಟ್ಟಿನಲ್ಲಿ ಇರ್ತಕ್ಕಂಥ ಒಂದು ಟ್ಯಾಲೆಂಟ್ ಏನಿದೆ, ಎಷ್ಟೋ ವರ್ಷದ ಹಿಂದೆನೆ ಗುರುತಿಸಿದ್ವಿ. ಅವನು ತುಂಬಾನೇ ಎಲ್ಲಾ ಫೇಸು ನೋಡ್ಕೊಂಡ್ ಬಂದಿದ್ದಾನೆ. ಇವತ್ತು ಒಂದ್ ಮುಖ ಕಾಣ್ತಾ ಇದೆ ನಿಮಗೆ, ಪೋರ್ಷೆ ಕಾರ್ ಓನರ್, ಇವತ್ತು ಬರ್ಲಿಲ್ಲ. ಸಕ್ಸಸ್ ಸ್ಟೋರಿ ಹೇಳೋ ಅವಶ್ಯಕತೆನೇ ಇಲ್ಲ. ಈ ತರ ಒಂದು ಅಚೀವ್ಮೆಂಟ್ ಏನಾಗಿದೆ, ಈಗ ಮೊನ್ನೆ ನಮ್ಮ ಹೊಸ COO ಸೋಮಾ ಮೇಡಮ್ ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಪಟಾಯ ಸ್ಟೇಜ್ ಅಲ್ಲಿ. ನೆಕ್ಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಬಂದಾಗ ಏರ್ಪೋರ್ಟ್ ಇಂದ ನಾನು ನಿಮ್ನ ಪೋರ್ಷೆ ಕಾರಲ್ಲಿ ಡ್ರೈವ್ ಮಾಡ್ತೀನಿ ನಾನು ಅಂತೇಳಿ. ಈ ತರದ್ದು Yes, ಒಂದು sir. ಎಕ್ಸ್ಟ್ರಾರ್ಡಿನರಿ ಸಾಧನೆ ಆಲ್ ಓವರ್ ಇಂಡಿಯಾದಲ್ಲಿ, ಯುನಿಕ್ ಅಚೀವ್ಮೆಂಟ್. ಆದ್ರೆ ಯಾವುದು ಅದರಿಂದ ಹೋಗಲ್ಲ, ರ್ಯಾಂಕ್ ಹಿಂದೆ ಹೋಗಲ್ಲ, ಹಣದ ಹಿಂದೆ ಹೋಗಲ್ಲ, ಟೈಟಲ್ ಹಿಂದೆ ಹೋಗಲ್ಲ. ಇದೆಲ್ಲ ಬಂದಿರೋದು ಸೇವೆ ಮಾಡಿದ್ಕೋಸ್ಕರ. ಇವರಲ್ಲಿ ಇರ್ತಕ್ಕಂಥ ದೇಶಭಕ್ತಿ, ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಸಂತೋಷ್ ಶೆಟ್ಟಿ ತರ, ಉಮೇಶ್ ಶೆಟ್ಟಿ ತರ, ದಿವ್ಯಾಧರ್ ತರ ಆಗಿರ್ಬೋದು, ಇವರೆಲ್ಲರ ಒಂದು ಈ ಗಣೇಶ್ ಸೇವಾಡಿಗ, ರಾಘವೇಂದ್ರ ಶೆಟ್ಟಿ, ಇವರೆಲ್ಲರೂ ಯಾವ ತರ ಇದಾರೆ ಅಂತ ಹೇಳಿದ್ರೆ, ಒಂದೊಂದು ತಾಲೂಕು ಡಿಸ್ಟಿಕ್ ಅಲ್ಲಿ ಈ ತರದವರು ಇದಾರೆ ಅಂತ ಹೇಳಿದ್ರೆ, ಒಂದು ಗ್ರಾಮದಲ್ಲಿ ಇದಾರೆ ಅಂತ ಹೇಳಿದ್ರೆ, ಆ ಸುತ್ತಮುತ್ತ ಎಲ್ಲೂ ಕೂಡ ಅಲ್ಲಿ ಭ್ರಷ್ಟಾಚಾರ ಇರೋದಿಲ್ಲ, ಬಡತನ ಇರೋದಿಲ್ಲ, ನಿರುದ್ಯೋಗ ಸಮಸ್ಯೆ ಇರೋದಿಲ್ಲ ಅಂತ ಹೇಳ್ತಾ ಇರ್ತೀನಿ. ಆ ತರದ ದೇಶಭಕ್ತಿಯಿಂದ ಬಿಸ್ನೆಸ್ ಅನ್ನ ಕಟ್ಟಿರ್ತಕ್ಕಂಥದ್ದು, ಇವರಲ್ಲಿ ಏನು ಒಂದು ಒಳ್ಳೆಯ ಸೇವಾ ಮನೋಭಾವನೆ ಆಗಿರ್ಬೋದು, ಎಲ್ಲರನ್ನೂ ಇನ್ಸ್ಪೈರ್ ಮಾಡ್ತಕ್ಕಂಥದ್ದು, ಎಲ್ಲಾ ಒಳ್ಳೆದನ್ನು ಕೂಡ ಎಂಜಾಯ್ ಮಾಡ್ತಕ್ಕಂಥದ್ದು, ಒಳ್ಳೆದನ್ನ ಪ್ರಮೋಷನ್ ಮಾಡ್ತಕ್ಕಂಥದ್ದು. ಸೊ ಹೇಳ್ತಾ ಹೋದ್ರೆ ಅದು ಲಿಮಿಟೇ ಇಲ್ಲ, ಅಷ್ಟೊಂದು ನಾವು ಕಳೆದೋಗ್ಬಿಡ್ತೀವಿ. ಯಾವುದೇ ವೇದಿಕೆಯಲ್ಲಿ ಸಂತೋಷ್ ಶೆಟ್ಟಿ ಆಗ್ಲಿ, ಯಾವುದೇ ದೊಡ್ಡ ದೊಡ್ಡ ಲೀಡರ್ ಆಗ್ಲಿ, ಇವ್ರು ಮಾತಾಡ್ತಿದ್ದಾರೆ ಅಂದ್ರೆ ನೀವು ಬಳಸ್ಕೊಳ್ಳಿ. ಫಿಸಿಕಲ್ ಆಗ್ಲಿ, ಡಿಜಿಟಲ್ ಆಗ್ಲಿ, ಯೂಟ್ಯೂಬ್ ಅಲ್ಲೂ ಸಿಕ್ಕಾಪಟ್ಟೆ ವಿಡಿಯೋ ಇದೆ. ನಾನಂತೂ ಯಾವತ್ತೂ ಸಿಕ್ಕಾಗೆಲ್ಲ ಹೇಳ್ತಾ ಇರ್ತೀನಿ, ನಿಮ್ಮ ವಿಡಿಯೋಗಳು ಬೇಕು ನಮಗೆ ಅಂತೇಳಿ. ನಾನು ಕಲಿತಾ ಇರ್ತೀನಿ, ನಮ್ಮ ಟೀಮ್ನವ್ರು ಕಲಿತಾ ಇರ್ತಾರೆ ಅಂತೇಳಿ. ಸೊ ಇವರ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೀವೆಲ್ಲರೂ ಫಾಲೋ ಮಾಡಿ, ಅಲ್ಲೆಲ್ಲ ಒಂದು ಕಲಿಕೆ ಇರ್ತದೆ, ಇನ್ಸ್ಪಿರೇಷನ್ ಇರ್ತದೆ. ಸೊ ಯಾವ ತರ ಯೂತ್ ಇರಬೇಕು, ಯಾವ ತರ ದೇಶ ಮುನ್ನಡೆಸಬೇಕು, ನಮ್ಮ ಟೀಮ್ನ ಮುನ್ನಡೆಸಬೇಕು ಅಂತ ಹೇಳಿ ಅದ್ಭುತವಾದಂತಹ ಒಂದು ಸಂದೇಶ ಕೊಡ್ತಾ ಇರ್ತಾರೆ. ಆ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ಅದನ್ನ ಲಿವಿಂಗ್ ಬೈ ಇಟ್, ಸುಮ್ಮನೆ ಮಾತಾಡೋದಲ್ಲ. ಸೊ ದೇ ಲಿಟ್ರಲಿ ದೇ ಲಿವ್ ಬೈ ದಟ್. ಓಕೆ, ಸೊ ಇವತ್ತಿನ ಒಂದು ಡ್ರೀಮರ್ ಸತ್ಸಂಗ್ಗೆ ಒಂದು ವಿಶೇಷವಾದ ಕಳೆ, ಒಂದು ಸೊಬಗು, ಒಂದು ಕಿರೀಟ ಅಂತ ಹೇಳ್ಬೋದು, ಕಳಶಪ್ರಾಯ ಅಂತ ಹೇಳ್ಬೋದು. ಸೊ ಹ್ಯಾಟ್ಸ್ ಆಫ್ ಸಂತು, ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸೊ ದಟ್ಸ್ ರಿಯಲಿ Thank you ಗ್ರೇಟ್ so ಎಕ್ಸ್ಪೀರಿಯನ್ಸ್. much, sir. Whatever we are today, because of you and ನಿಮ್ಮ ಒಂದು ಎಜುಕೇಶನ್, ನಿಮ್ಮ ಒಂದು ನಂಬಿಕೆ ನಮ್ಮ ಮೇಲ್ಗಡೆ. ಅಫ್ಕೋರ್ಸ್ ಒಂದು ಕಲ್ಲಿನೊಳಗಡೆ ವಜ್ರ ಇರ್ಬೋದು, ಅದು ವಜ್ರ ಇದೆ ಅಂತ ಗುರುತಿಸುವುದಕ್ಕೆ ಅದಕ್ಕೊಬ್ಬ ಸ್ಪೆಷಲೈಸ್ ಬೇಕು. ಸೊ ಆ ಥರ ಇವತ್ತು ಯಾರಾದರೂ ಮೋದಿಕೆಯಲ್ಲಿ ನಾವೇನಾದರೂ ಆಗಿದ್ದೀವಿ ಅಂತ ಹೇಳಿದ್ರೆ ನಮ್ಮನ್ನು ಗುರುತಿಸಿರುವಂಥ ಮಹಾನ್ ವ್ಯಕ್ತಿಗಳು ನೀವು. ಸೊ ಈ ಎಲ್ಲ ಕ್ರೆಡಿಟ್ ಗೋಸ್ ಟು ಯು ಸರ್, ಆಲ್ ಮೈ ಅಪ್ಲೈನ್ ಲೀಡರ್ಸ್. ಸೊ ಅವಕಾಶ ಕೊಟ್ಟಂಥ ಮಂಜುನಾಥ್ ಶೆಟ್ಟಿ ಸರ್ ಇರ್ಬೋದು, ಕಿಶೋರಿ ಮೇಡಮ್ ಇರ್ಬೋದು, ರಾಜು ಸರ್, ವಿಜಯ್ ಸರ್, ಆ್ಯಂಡ್ ನೀನಾ ಮೇಡಮ್, ಸುರೇಖಾ ಭಾರ್ಗವ್ ಮೇಡಮ್, ಆ್ಯಂಡ್ ಸ್ಪೆಷಲಿ ಎಂಟೈರ್ ಟಾಪ್ ಇಂಡಿಯಾ ಲೀಡರ್ಸ್, ಅದು ಪ್ರಮೋದ್ ಆಚಾರ್ಯ ಸರ್ ಇರ್ಬೋದು, ಪಾಂಡೆ ಸರ್ ಇರ್ಬೋದು, ಸಂಜಯ್ ಬಗಾರಿ ಸರ್, ಎಲ್ಲರಿಂದನೂ ಕಲ್ತಿದ್ದೀವಿ. ಸೊ
Great. ಒಂದು ನಮ್ಮ ಬಗ್ಗೆ ಪ್ರೌಡ್ ಫೀಲಿಂಗ್ ಏನಂತಂದ್ರೆ ಸರ್, ನಿಮ್ಮನ್ನ ನಿಮ್ಮ ಮಾತುಗಳನ್ನ ನಂಬಿದ್ವಿ, ಕೇಳಿದ್ವಿ, ನಿಂತ್ಕೊಂಡ್ವಿ. ಅದಕ್ಕೆ ಆ ಡಿಸಿಷನ್ ತಗೊಂಡಿದ್ದಕ್ಕೆ ನಮ್ಮ ಬಗ್ಗೆ ಒಂದು ಪ್ರೌಡ್ ಫೀಲಿಂಗ್ ಇದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸ್ಪೆಷಲಿ ಎಷ್ಟೋ ಜನ ನಮ್ಮ ಲೀಡರ್ಸ್ಗಳು, ಯಂಗ್ ಜನರೇಷನ್ಸ್ನ ಲೀಡರ್ಸ್ಗಳು, ನಮ್ಮ ಟೀಮ್ ಮೆಂಬರ್ಸ್ ಇರ್ಬೋದು, ಕರ್ನಾಟಕದ ಟಾಪ್ ಲೀಡರ್ಸ್ಗಳು, ಜಗದೀಶ್ ಸರ್ ಇರ್ಬೋದು, ನಮ್ಮ ನಟರಾಜ್ ಸರ್ ಇರ್ಬೋದು, ಚಂದ್ರು ಸರ್ ಇರ್ಬೋದು, ರವಿಕಲ್ಕಣಿ ಸರ್, ಪ್ರತಿಯೊಬ್ಬರು ಯಾರ ಬಗ್ಗೆ ಹೇಳಿದ್ರು ಕಮ್ಮಿ ಆಗುತ್ತೆ, ಪ್ರಶಾಂತ್ ಸರ್ ಇರ್ಬೋದು, ಪ್ರತಿಯೊಬ್ಬ ಲೀಡರ್ಸ್ಗಳು. ಸೊ ಡೆಫಿನೆಟ್ಲಿ. ಎಕ್ಸಲೆಂಟ್. ಥ್ಯಾಂಕ್ ಯು ಸಂತು. ಮಂಜುನಾಥ್ ಶೆಟ್ಟಿಗೂ ನಾನು ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈಗ ಒಂದು ಚಾಟ್ ಬಾಕ್ಸ್ಗೆ ಹಿಂದೆ ಹೋದ್ರೆ ಒಂದೆರಡು ಸಿಗ್ತದೆ ನಿಮಗೆ, ಒಂದೆರಡು ಲಿಂಕ್ ಸಿಗ್ತದೆ. ಅಲ್ಲಿ COO ಸೋಮಾ ಮೇಡಮ್ ಮಾತಾಡಿರ್ತಕ್ಕಂಥ ಎಕ್ಸ್ಟ್ರಾಡಿನರಿ ಸ್ಪಿರಿಚುವಲ್ ಒಂದು ವಿಡಿಯೋ ವೈರಲ್ ಆಗಿದೆ. ಅದನ್ನ ಅವ್ರಿಗೆ ಕಳಿಸಿದ್ದೆ, ಅವರೇ ತುಂಬಾ ಖುಷಿ ಆಗ್ಬಿಟ್ರು. ಸೊ ಆ ಡಿಸೈನ್ ಆಗಿರೋದು, ಆ ವರ್ಡ್ಸ್ ಅದೆಲ್ಲದು ನೋಡಿ ಸ್ನೇಹಿತರೆ. ಅದೇ ತರನೇ ಸಮೀರ್ ಸರ್ ಈ ಒಂದು ಶೇಪ್ ಶಿಫ್ಟ್ ಮುಖಾಂತರ ಅವ್ರ ಲೈಫ್ ಜರ್ನಿನ ಶೇರ್ ಮಾಡ್ಕೊಂಡಿದ್ದಾರೆ. ಅನ್ಟೋಲ್ಡ್ ಸ್ಟೋರಿ ಅಂತೇಳಿ ಎಕ್ಸ್ಟ್ರಾಡಿನರಿ, ಅದನ್ನು ಅಥೆಂಟಿಕ್ ಆಗಿ ಶೇರ್ ಮಾಡ್ಕೊಂಡಿದ್ದಾರೆ. ಅದ್ರದ್ದು ಕೂಡ ನಾನು ಲಿಂಕ್ ಅನ್ನ ಶೇರ್ ಮಾಡಿದ್ದೀನಿ. ಬೇಗ ಅಲ್ಲಿ ಹೋಗಿ ನೀವು ಅದನ್ನ ಕಾಪಿ ಮಾಡ್ಕೊಂಡು ನೀವು ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ, ಅದು ಸೇವ್ ಆಗಿರುತ್ತೆ. ಅಫ್ಕೋರ್ಸ್ ಅದು ಸಿಗದೇ ಇದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದ್ರೆ ಅಲ್ಲಿ ಡೆಫಿನೆಟ್ಲಿ ನಿಮಗೆ ಸಿಗ್ತದೆ. ಅದನ್ನೆಲ್ಲ ಬಳಸ್ಕೊಳ್ಳಿ. ಅಂಡ್ ಈ ಡ್ರೀಮರ್ ಸತ್ಸಂಗ್ ಇನ್ನ ಒಂದು ಲಿಂಕ್ ಏನಿದೆ ಸೇವ್ ಮಾಡ್ಕೊಂಡಿರಿ. ಸೊ ಪರ್ಮನೆಂಟ್ ಆಗಿ ಇದೇ ಒಂದು ಲಿಂಕ್ ಪರ್ಮನೆಂಟ್ ಆಗಿರ್ತದೆ. ಸಬ್ಜೆಕ್ಟ್ ಮಾತ್ರ ಚೇಂಜ್ ಆಗ್ತಾ ಇರ್ತದೆ ಅಷ್ಟೇ, ಟಾಪಿಕ್ ಒಂದು ಚೇಂಜ್ ಆಗ್ತಾ ಇರ್ತದೆ, ಸ್ಪೀಕರ್ ಚೇಂಜ್ ಆಗ್ತಾ ಇರ್ತಾರೆ. ಸೊ ಇವತ್ತಿನ ಒಂದು ಸೆಷನ್ ನಲ್ಲಿ ನೀವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಎಕ್ಸ್ಟ್ರಾಡಿನರಿ ಕಮಿಟ್ಮೆಂಟ್. ಎಕ್ಸ್ಟ್ರಾ 7 ನಿಮಿಷ ಆಗಿದೆ, ಬಟ್ ವಿಶೇಷವಾದ ಕಲಿಕೆ ಇತ್ತು, ವಿಶೇಷವಾದ ಎಪಿಸೋಡ್ ಇವತ್ತು. ಸೊ ಎಲ್ರಿಗೂ ಕಲಿತಾ ಇರ್ತಕ್ಕಂಥ ನಮ್ಮ ಮೋದಿ ಕೇರ್ನ ಪ್ರೇಮಿಗಳಿಗೆ, ಮೋದಿ ಕೇರ್ನ ಅಭಿಮಾನಿಗಳಿಗೆ ನಾನು ಸಲ್ಯೂಟ್ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಹ್ಯಾಪಿ ನೈಟ್, ಹ್ಯಾಪಿ ನೆಟ್ವರ್ಕಿಂಗ್. ಥ್ಯಾಂಕ್ ಯು, ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಎಸ್, ಥ್ಯಾಂಕ್ ಯು, ಬೈ ಬೈ. ಈ ವಿಡಿಯೋ ಪಬ್ಲಿಕ್ ಆಗಿದೆ, ಅದನ್ನ ನೀವು ಯೂಟ್ಯೂಬ್ ಇಂದ ಬಳಸ್ಕೊಂಡು ಇದನ್ನ ನಿಮ್ಮ ಟೀಮ್ನವರಿಗೆಲ್ಲ ನೀವು ಫಾರ್ವರ್ಡ್ ಮಾಡಿ ತೋರಿಸಿ. ಅಂಡ್